ವೆಲ್ಕಮ್ ಸರ್. ನಾಳೆ ಮಹನೀಯರೇ ಮತ್ತು ಮಹಿಳೆಯರೇ, ಇಂದಿನ ಫ್ಯಾಷನ್ ಕ್ವೀನ್ ಕಾಂಟೆಸ್ಟ್ಗೆ ಆಗಮಿಸಿದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಸಮಾರಂಭದ ಉದ್ಘಾಟನೆಯನ್ನು ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರು ಆದಂತ ಶ್ರೀ ಬಂಗಾರು ಅವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಲಿದ್ದಾರೆ. ಈಗ ಸ್ಪರ್ಧೆ ನಡೆಯುವುದರಿಂದ ತಾವುಗಳೆಲ್ಲರೂ ಸಹಕರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅಯ್ಯೋ ರಾಮಲಿಂಗ, ಆ ಫಿಗರ್ ನೋಡು ಎಷ್ಟು ಚೆನ್ನಾಗಿದೆ. ನನ್ನ ಕೈಗೆ ಏನಾದ್ರು ಸಿಕ್ಬಿಟ್ರೆ ನಿನ್ ಸ್ವಲ್ಪ ತಲೆ ಇಲ್ಲ ಕಣೋ. ಹುಡುಗಿನ ಸೆಲೆಕ್ಟ್ ಮಾಡ್ಬೇಕಾದ್ರೂ ಒಂಥರ ಕಲೆ ಇರ್ಬೇಕು ಕಣೋ. ರಾಮಲಿಂಗ, ಅವಳ ಕೆನ್ನೆ ನೋಡು, ಅವಳ ತುಟಿ ನೋಡು, ಹಂಗೆ ಕಚ್ಚಿ ತಿನ್ಬಿಡೋಣ ಅನ್ಸುತ್ತೆ. ಕಚ್ಚಿಬಿಡು, ಹಲ್ಗಳು ಹಾಗೆ ಕೈ ಬಂದ್ಬಿಟ್ಟು ಸುಮ್ಮನೆ ನನ್ನ ಮಕ್ಳಿಗೆ ಸ್ವಲ್ಪನೂ ಟೇಸ್ಟ್ ಇಲ್ಲ. ಆಗ ಕಣ್ಣರ್ಕ ಅಳಬೇಡ. ಯಾವನು ಇವನು? ಈ ಸ್ಪರ್ಧೆಯಲ್ಲಿ ಮೊದಲ 3 ಸ್ಥಾನ ಗಳಿಸಿದಂತಹ ಸ್ಪರ್ಧಿಗಳಿಗೆ ಶ್ರೀ ಬಂಗಾರು ಹಾಗೂ ಅವರ ಎಲ್ಲಾ ಕೆಲಸಗಳಲ್ಲಿ ಪಾಲುದಾರರಾದ ಶ್ರೀ ಕಾಳಿಂಗು ಹಾಗೂ ರಾಮಲಿಂಗು ಅವರಿಂದ ಪ್ರಶಸ್ತಿ ವಿತರಣೆ. ತೆಗಿಯೋ, ಹುಡುಗಿ ಅನ್ಕೊಂಬಿಟ್ಟೇನು? ಒಳ್ಳೆ ಬಂಡೆ ತರ ಮೇಲ್ ಬೀಳ್ತಾನೆ. ಹುಡುಗಿರೇ ಕಾಣಿಸ್ತಿಲ್ವಲ್ಲ? ನನ್ ಕಣ್ಗೂ ಏನು ಕಾಣಿಸ್ತಾ ಇಲ್ಲ ಕಣೋ. ಕೈ ಸಿಕ್ಕಿದ್ ಮುತ್ಕೊಳ್ ಜಾರ ಹೋಗ್ಬಿಡ್ತಲ್ಲೋ. ಈ ನನ್ ಮಗ ಕಿರೀಟ ಬೇರೆ ಇಡ್ತಿದ್ದ, ಅದು ಮಂಗ್ಮಾಯ ಆಗೋಯ್ತು. ಏನ್ರಿ, ನನ್ನ ಅಧ್ಯಕ್ಷತೆಯಲ್ಲಿ ಹುಡುಗಿರಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗ್ಲಿಲ್ಲ ನಿಮ್ಗೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆ ಹುಡುಗಿರು ಎಲ್ಲಿದೆ ಅಂತ ಮೊದಲು ಪತ್ತೆ ಮಾಡಿ. ಓಕೆ? ನಿಮ್ಮ ಇವತ್ತಿನ ಪ್ರೋಗ್ರಾಮ್ ಇನ್ಚಾರ್ಜ್ ಯಾರು ಅಂತ ಕೇಳಬಹುದಾ? ನಾನೇ ಮೇಡಮ್. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಸೆಕ್ಯೂರಿಟಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಬಟ್ ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡೀತಿತ್ತು ಇನ್ಸ್ಪೆಕ್ಟರ್. ಆದ್ರೆ ಪ್ರೈಸ್ ಅನೌನ್ಸ್ ಮಾಡ್ತಿದ್ದಾಗೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿಲ್ಲ ರೀ, ಯಾರು ಬೇಕು ಅಂತ ತೆಗೆದಿರೋದು. ಇಸ್ ಇಟ್? Yes, it's a pre-planned kidnap. ಮೇಡಮ್, ಇದು ನಮ್ಮ ಸಂಸ್ಥೆ ಮರ್ಯಾದೆ ಪ್ರಶ್ನೆ. ಹೇಗಾರು ಮಾಡಿ ಆ ಹುಡುಗಿರನ್ನ ಹುಡುಕೊಡಿ. ಡೋಂಟ್ ವರಿ, ಆ ಹುಡುಗಿರು ಎಲ್ಲಿದ್ದಾರೆ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಮೇಡಮ್? ಅದನ್ನ ಈಗ ಹೇಳಲ್ಲ, ಹುಡುಕಿ ತಂದು ತೋರಿಸ್ತೀನಿ. ಕಮ್ ಆನ್. ಪಾಪ, ಫ್ಯಾಷನ್ ಪೆರೇಡ್ಗೆ ಅಂತ ಬಂದ ಈ ಮುದ್ದು ಗಿಳಿಗಳು ನನ್ನ ಸ್ಟೇಷನ್ಗೆ ಬಂದಾಯ್ತು. ಏಯ್, ಮುಖ ಏನ್ ನೋಡ್ತಾ ಇದ್ದೀರೋ? ತಗೊಂಡು ಹೋಗಿ ಒಂದ್ ಕಡೆ ಕೂಡ ಹಾಕಿ. ಇವತ್ತು ಈ ಗಿಳಿಗಳ ಮೇಲೆ ಈ ಗಿಡಗ ಏರ್ಲೇಬೇಕು. ಮಿಸ್ಟರ್ ಮುತ್ತು, ನನಗ್ ಗೊತ್ತಿತ್ತು ಇವತ್ತು ಖಂಡಿತ ಫ್ಯಾಷನ್ ಪೆರೇಡ್ ನಲ್ಲಿ ನೀನ್ ಈ ಕೆಲಸ ಮಾಡ್ತೀಯಾ ಅಂತ. ಆದ್ರೆ ನನ್ ಕೆಲಸ ಏನು ಅಂತ ನಿನಗೂ ಗೊತ್ತಲ್ಲ. ನೀನು ಸೇರು ಅಂದ್ರೆ ನಾನು ಸವಾ ಸೇರು. ನಿನಗಿಂತ ನಾನು ಹುಷಾರು ಅನ್ನೋದನ್ನ ಮರ್ತು ಬಿಟ್ಯಾ? ಅಯ್ಯೋ, ನಾನೊಬ್ಳೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಮ್ಮ. ನನ್ನ ಸೈನ್ಯ ಸಮೇತ ಬಂದಿದ್ದೀನಿ. ರಾಣಿ, ದಾಡ ನೋಡು. ಏಗಿ ಅಂದ್ರೆ ನನ್ನ ನಿಜ ರೂಪ ಏನು ಅಂತ ತೋರಿಸ್ಬೇಕಾಗುತ್ತೆ. ಯಾವಳವಳು ಸ್ಟೇಟ್ ರಾಣಿ? ನಾನು ಇನ್ಸ್ಪೆಕ್ಟರ್. ಗೊತ್ತಾಯ್ತೇಳಲೆ ಬುಬ್ಳಿ. ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ.
ರಾಣಿ ರಾಣಿ ನಾನು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ಇವತ್ತಲ್ಲ ನಾಳೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ನೀನೇ ಅದು ನನ್ನ ಹೊಸ್ತೀಯ. ಹಲೋ ಯವನಿಕನ, ನಾನು ಇನ್ಸ್ಪೆಕ್ಟರ್ ಅಂಜನಾ ಮಾತಾಡ್ತಿರೋದು. ನೋಡಿ, ನಿಮ್ ಶೋಕ್ ಬಂದಿದ್ದ 5 ಜನ ಹೆಣ್ಮಕ್ಳು ಜಯನಗರ್ ಪೊಲೀಸ್ ಸ್ಟೇಷನ್ ಇದ್ದಾರೆ. ಸೇಫ್ ಆಗಿದ್ದಾರೆ. ಬೇಗ ಬಂದು ಕರ್ಕೊಂಡು ಹೋಗಿ. ಓಕೆ ಟೀಚಿ, ಇವರಿಗೆ ಸಂಬಂಧಪಟ್ಟವ್ರು ಬಂದು ಕರ್ಕೊಂಡು ಹೋಗೋ ತನಕ ಇವರನ್ನ ಸೇಫ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಓಕೆ ಮೇಡಮ್. ಏ ರಾಣಿ, ರಾಣಿ ಯಾರ ಅಮ್ಮ? ಗೊತ್ತಿಲ್ಲ, ಯಾರೋ ದೊಡ್ಡ ಆಫೀಸರ್ ಅಂತ ಕಾಣುತ್ತೆ. ಅವಳು ಮಾತಾಡೋ ಸ್ಟೈಲ್ ನೋಡ್ದಾ? ಅಬ್ಬಾಬಾ. ಓ, ನೀವ್ ಇಲ್ಲಿದ್ದೀರಾ? ಇನ್ಸ್ಪೆಕ್ಟರ್ ನಮ್ಮ ಒಡೆಗಳನ್ನ ಲೂಟಿ ಮಾಡ್ಬಿಟ್ರು ಸರ್. ಏನೋ ಇನ್ಸ್ಪೆಕ್ಟರ್ ನಿಮ್ ಒಡೆಯನ್ನ ಲೂಟಿ ಮಾಡಿದ್ರಾ? ಹೌದು ಸರ್. ಓ ಗಾಡ್. ಮಿಸ್ಟರ್, ವಾಟ್ ಆರ್ ಯು ಟಾಕಿಂಗ್? ನಾಲ್ಗೆ ಉದ್ದಾದಿಂದ ಏನೇನು ಮಾತಾಡಬೇಡಿ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಜ್ಞಾಪಕ ಇರಲಿ. ಇನ್ಸ್ಪೆಕ್ಟ್ರೆ, ಅವ್ರು ಹೇಳ್ತಾ ಇರೋದು ನಿಮ್ಗಲ್ಲ. ಇನ್ಸ್ಪೆಕ್ಟರ್ ವೇಸ್ಟಲ್ಲಿ ಬಂದಿರಲ್ಲ ಸ್ಟೇಟ್ ರಾಣಿ, ಅವಳಿಗೆ. ಮುತ್ತು, ನೀನಿಲ್ಲಿ, ಅದು ಈ ಸ್ಥಿತಿಯಲ್ಲಿ? ಇನ್ಸ್ಪೆಕ್ಟ್ರೆ, ಇದೆಲ್ಲ ಸ್ಟೇಟ್ ರಾಣಿ ಕಿತಾಪತಿ. ಸರಿ, ನೀವು ಹೊರಡಿ. ನಾವು ಆದಷ್ಟು ಬೇಗ ಆ ಒಡವೆಗಳನ್ನ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಕಮಾನ್ ಗರ್ಲ್ಸ್. ಈಗ ಹೇಳು, ಯಾರು ಆ ಸ್ಟೇಟ್ ರಾಣಿ? ಅವಳೊಬ್ಳು ಕಳ್ಳಿ. ಬೇರೆ ಬೇರೆ ವೇಷ ಹಾಕಿ ದಿನ ಒಂದೊಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಮೋಸ ವಂಚನೆಯಲ್ಲಿ ಅವಳನ್ನ ಮೀರ್ಸೋರು ಈ ಸ್ಟೇಟ್ ನಲ್ಲಿ ಯಾರು ಇಲ್ಲ. ಅದಕ್ಕೆ ಅವಳಿಗೆ ಸ್ಟೇಟ್ ರಾಣಿ ಅಂತ ಕರೀತಾರೆ. ಸ್ಟೇಟ್ ರಾಣಿ ಮೈ ಫುಟ್ ಅಲ್ಲ. ಅಷ್ಟಾಲ್ ಒಂದು ಹುಡುಗಿ 6 ಅಡಿ ದೇಹ ಅಂತಂದು ಒಳಗಡೆ ಕೂಡ ಹಾಕಿದಾಳಲ್ಲ, ಆಗೆಲ್ಲಿ ಹೋಗಿತ್ತು ನಿನ್ನ ಪೌರುಷ? ಇನ್ಸ್ಪೆಕ್ಟರ್, ನನ್ನ ಪೌರುಷದ ಬಗ್ಗೆ ಮಾತಾಡಬೇಡಿ. ನಾನು ಮನಸ್ಸು ಮಾಡಿದ್ರೆ ನರ್ಕನ ಸ್ವರ್ಗ ಮಾಡ್ತೀನಿ, ಸ್ವರ್ಗನ ನರ್ಕ ಮಾಡ್ತೀನಿ. ಅಷ್ಟು ತಾಕತ್ ನಿಜವಾಗ್ಲೂ ನಿನ್ನಲ್ಲಿದ್ದಿದ್ರೆ ನೀನ್ ಯಾಕೆ ಕತ್ಲೆ ಕೊಳಿತಾ ಇದ್ದೆ? ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಸಾಹೇಬ್ರೆ, ಹೆಸರಿಗೆ ತಕ್ಕಾಗಿ ಕ್ರಾಂತಿ ಗಿಂತಿ ಅಂತ ನಮ್ಮನ್ನ ಎದುರಾಕೊಳ್ಳಕ್ ಹೋಗ್ಬೇಡಿ. ಅವನ್ ಯಾಕ್ರಿ ಒಳಗಡೆ ಹಾಕಿದಿರಾ? ಛೇ, ಏನ್ ಹೇಳ್ತಾ ಇದ್ದೀರಾ ನೀವು? ಅವನು ಒಳಗಡೆ ಹಾಕಿದ್ದು ನಾನಲ್ಲ ಸರ್, ಸ್ಟೇಟ್ ರಾಣಿ. ಸ್ಟೇಟ್ ರಾಣಿನಾ? ಹೌದು ಸರ್. ಎಷ್ಟು ದಿನ ಆ ಸೆಂಟ್ರಲ್ ನೋಡಿ ತೊಂದರೆ ಕೊಡ್ತಾ ಇದ್ದ, ಈಗ ಈ ಸ್ಟೇಟ್ ರಾಣಿ ಪ್ರತ್ಯಕ್ಷ ಆಗಿದ್ದಾಳೆ ಸರ್. ಏನೋ ಸೆಂಟ್ರಲ್ ರೌಡಿ ಅಂತ ಬೇರೆ ಒಬ್ಬ ಇದ್ದಾನ? ಯಾರಪ್ಪ ಅವನು? ನಮಗ್ ಗೊತ್ತಿಲ್ದಿರೋನು. ಅವನೊಬ್ಬ ದೊಡ್ಡ ರೌಡಿ ಸರ್. ಡೆಲ್ಲಿಲಿ 10 ಮರ್ಡರ್ ಮಾಡಿದ್ದಾನೆ, ಬಾಂಬೆಯಲ್ಲಿ 12 ಹಾಫ್ ಮರ್ಡರ್ ಮಾಡಿದ್ದಾನೆ. ಈ ಊರಿಗೆ ಬಂದು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಆಗ್ಲೇ ಅವನ ಹೆಸರು ಕೇಳಿದ್ರೆ ಇಡೀ ಊರೇ ನಡುಗುತ್ತೆ. ಏನಂದೆ? ನನ್ನ ಏರಿಯಾದಲ್ಲಿ ಅವನ ಹೆಸರು ಕೇಳಿದ್ರೆ ನಡುಕ್ತಾರ. ಅವನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಹೋಗ್ಲಿ, ಅವನು ಎಲ್ಲಿ ಸಿಗ್ತಾನೆ ಹೇಳು. ಅವನು ಎಲ್ಲಿ ಸಿಗ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಯಾಕೆ ತಲೆ ಕೆಡ್ಕೊಂಡು ಕೂತ್ಕೋಬೇಕಾಗಿತ್ತು? ಒದ್ದು ಹೇಳ್ಕೊಂಡು ಬಂದು ಒಳಗಡೆ ಹಾಕ್ತಾ ಇದ್ದೆ. ಸರಿ ಬಿಡು, ನಾನೇ ಹುಡುಕ್ತೀನಿ. ದೇವ್ರಾಣೆ, ಅವನು ಮತ್ತೆ ಅವನ ತಾಯಿ ಹೊಟ್ಟೆ ಸೇರ್ಕೊಂಡಿದ್ರು ನಾನು ಮಾತ್ರ ಅವನ್ ಬಿಡೋಲ್ಲ. ಮಾಮೂಲಿ ಬಿಡಯ್ಯ. ಸೆಂಟ್ರಲ್ ನೋಡಿ ಇಸ್ಕೊಂಡು ಅಣ್ಣ. ಏನಂದೆ? ನಾನ್ ಬರೋಕ್ ಮೊದ್ಲು ಅವನ್ ರೋಲ್ ಕಾಲ್ ಮಾಡ್ಕೊಂಡು ಹೋದ್ನ? ಹೌದಣ್ಣ. ಎಲೆ ಮಾಮೂಲಿ, ಸೆಂಟ್ರಲ್ ರೌಡಿ ರೋಲ್ ಕಾಲ್ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ಅಲ್ದೇನೆ ನಿಮ್ ರೈಟ್ ಹ್ಯಾಂಡ್ ನಾಗಪ್ಪನ ಚೆನ್ನಾಗಿ ತೊದಕ್ಬಿಟ್ಟು ಹೋದ್ನು. ನನ್ಗೆ ಕೊಡಿತೇನೋ? ನಿಂದೆಲೆ ಮಾಮೂಲಿ? ಆ ಸೆಂಟ್ರಲ್ ರೌಡಿ ಬಂದು ಈಗ ತಾನೇ ಇಸ್ಕೊಂಡು ಹೋದ್ನಣ್ಣ. ರೌಡಿ ರೌಡಿ ರೌಡಿ, ಸೆಂಟ್ರಲ್ ರೌಡಿ. ಯಾವನ್ಲೆ ಅವನು ಸೆಂಟ್ರಲ್ ರೌಡಿ? ನೀನೇನಾ ಸೆಂಟ್ರಲ್ ರೌಡಿ? ನೋಡಿದ್ರೆ ಗೊತ್ತಾಗಲ್ವಾ? ಏನ್ ನೋಡ್ತೀರಾ? ಸೆಂಟ್ರಲ್ ರೌಡಿ.
ಯಾರೋ ನೀನು? ಮೇರಾ ನಾಮ್ ಛೇ ಅಚ್ಚ ಕನ್ನಡದಲ್ಲೇ ಹೇಳ್ತೀನಿ, ಸೆಂಟ್ರಲ್ ರೌಡಿ. ಸೆಂಟ್ರಲ್ ರೌಡಿ. ಅವನ ಹೆಸರು ಕೇಳಿದ್ರೆ ನೀವಿಲ್ಲಿ ಗಡಗಡ ಗಡಗಡ ಅಂತ ನಡುತ್ತಾ ಇದ್ದೀರಲ್ಲ, ಇನ್ನು ಅವನ ದರ್ಶನ ಏನಾದ್ರೂ ಆದ್ರೆ ನಂಬರ್ 1 and 2 ಎರಡು ಇಲ್ಲೇ ಮುಗಿಸ್ಕೊಂಡ್ಬಿಡ್ತೀರಾ? ಹಾಗಾದ್ರೆ ಸೆಂಟ್ರಲ್ ರೌಡಿ ನೀನಲ್ವಾ? ನಾನು ಅವ್ರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು. ನೋಡಿ, ಇನ್ಮೇಲೆ ಇಂಥ ಚಿಲ್ಲರೆಗಳನ್ನೆಲ್ಲ ಇಟ್ಕೋಬೇಡಿ, ನಿಮಗೆ ಮರ್ಯಾದೆ ಸಿಕ್ಕಲ್ಲ. ಬರ್ತೀನಿ. ಹಲ್ಕ ನನ್ ಮಗನೇ, ನಾಚಿಕೆ ಆಗಲ್ವಾ? ನೀನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹಿಂಗೆ ಎರ್ರ ಬಿರ್ರಿ ಗುದ್ಸ್ಕೊಂಬಂದಿದ್ಯಲ್ಲ, ನಿನ್ ಮುಸುದಿಗೆ ಕರಿಮಿ ಇಷ್ಟೇ ಬೇರೆ ಕೇಡು. ಇನ್ನೊಂದ್ಸಲ ಸಿಗ್ಲಿ ಆ ಸೆಂಟ್ರಲ್ ರೌಡಿ, ಹೊಟ್ಟೆಲ್ಲ ಅನಿಸ್ಬಿಡ್ತೀನಿ. ಉತ್ತರನ ಪೌರುಷ ಒಲೆ ಮುಂದೆ, ನಿನ್ ಪೌರುಷ ನಮ್ ಮುಂದೆ. ಈ ಹರಿಹರ ಬ್ರಹ್ಮರ ಸಪೋರ್ಟ್ ಇದ್ದು ಏನು ಕಿಸಿಯಕ್ಕಾಗದೆ ಆಕ್ಸಿಡೆಂಟ್ ಆಗಿರೋ ಗಾಡಿ ತರ ಬಂದ್ ಬಿದ್ದಿದೆಯಲ್ಲ. ರಾಮ್ಲಿಂಗು, ಅವನತ್ರ ಏನೋ ಮಾತು. ಲೇ ದಡ್ಡ, ಆ ಸೆಂಟ್ರಲ್ ರೌಡಿ ಸಾಯ್ಬೇಕು, ಇಲ್ಲ ನಿನ್ ಹೆಣ ನಾನು ನೋಡ್ಬೇಕು. ಹೋಗೋ. ಅಲ್ಲಯ್ಯ ಬಂಗಾರು, ಇವತ್ ಏನಾಗಿದೆ ನಿನ್ಗೆ? ಹೋಗಿ ಹೋಗಿ ಆ ಪೆಕರ್ ನನ್ ಮಗನಿಗೆ ದುಡ್ಡು ಕೊಡ್ತಾ ಇದೆಯಲ್ಲ, ಅವನ್ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಎಂದ್ಲೆಲೆನ ಬಿಸಾಕ್ಬೇಕೇ ಪರಂತು ತೊಳಿಬಾರ್ದು. ಗೊತ್ತು, ಯಾವಾಗ ಎಲ್ಲಿ ಯಾವ್ದನ್ನ ಹ್ಯಾಗ್ ಮಾಡ್ಬೇಕು ಅಂತ ಈ ಬಂಗಾರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮುತ್ತುಗೆ ಮಾತ್ನಲ್ಲೇ ಮತ್ ಬರ್ಸೋ ಹಾಗೆ ಮಾಡಿ ಸೆಂಟ್ರಲ್ ರೋಡಿ ಮೇಲೆ ಛೂ ಬಿಟ್ಟಿರೋದು. ಅದ್ ಸರಿ ಬಂಗಾರು, ಅದರಿಂದ ಏನ್ ಪ್ರಯೋಜನ ಇದೆ? ಒಂದು ಹಾವು ಸಾಯ್ಬೇಕು, ಇಲ್ಲ ಮುಂಗ್ಸಿ ಸಾಯ್ಬೇಕು. ಎರಡರಲ್ಲಿ ಯಾವ ಸತ್ರುನು ಲಾಭ ನಮ್ಗೇನೆ. ನೀನ್ ಹೇಳೋದ್ರಲ್ಲೂ ಏನೋ ಒಂದು ಪಾಯಿಂಟ್ ಇದೆ, ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಬಂಗಾರು, ನಿನ್ ತಲೆಯಲ್ಲಿ ಏನಿದೆ ಅಂತ ನಮಗೂ ಸ್ವಲ್ಪ ಹೇಳೋ. ಹೇಳ್ತೀನಿ, ಯಾವಾಗ ಎಲ್ಲಿ ಹೇಳ್ಬೇಕೋ ಆವಾಗ ಹೇಳ್ತೀನಿ. ಸರ್, ಯಾರೋ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ. ಕಳಿಸು. ಸರಿ ಸರ್. ಸಲಾಂ ವಾಲೇಕುಂ. 100 ಸಾರಿ ಡಬ್ಬಾ ತುಂಬ್ಕೊಂಡ್ಬಂದ್ರು ಈ 100ಗೆ ನೀವು ಮುಕ್ತಿನೇ ಕೊಡ್ತಾ ಇಲ್ಲ. ಏನಾಯ್ತು ಸಾಬ್ ನಮ್ದು ಕೆಲಸ? ಛೇ, ಎಷ್ಟು ಚಿತ್ರಹಿಂಸೆ ಕೊಟ್ರು ಆ ಮಿಲಿಟರಿ ಸೀಕ್ರೆಟ್ಸ್ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ. ಬನ್ನಿ, ನೀವೇ ನೋಡಿರಂತೆ. ಮೇಜರ್ ಮಂಜುನಾಥ್, ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ನೆಲ್ಲ ಎಲ್ಲಿಟ್ಟಿದ್ಯಾ ಅಂತ ಎಷ್ಟು ಬೇಗ ಹೇಳ್ತೀಯೋ ಅಷ್ಟು ಒಳ್ಳೇದು ನಿನಗೆ. ಅಲ್ಲೋಡು, ನಿನಗೇನು ಕಮ್ಮಿ ಮಾಡಿಲ್ಲ. ನಿನಗೋಸ್ಕರ ನಾನಾ ಕಡೆಗಳಿಂದ ಸಕೀರ್ನ ಕರೆಸಿದ್ದೀನಿ. ಇಂಥ ಹುಡುಗಿರು ಸಿಗ್ತಾರೆ ಅಂತಿದ್ರೆ ನಾನಾಗಿದ್ದಿದ್ರೆ ಬಾಯೇನು ಏನೇನೋ ಬಿಟ್ಬಿಡ್ತಿದ್ದೆ. ಹೌದು ಮೇಜರ್ ಸಾಬ್, ಬಾಯ್ ಬಿಡಿ. ಅಲ್ಲಾದ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಹೆತ್ತ ತಾಯಿನ್ ಮಾರಿ ಆ ದುಡ್ಡಲ್ಲಿ ಸೋಳೆರ್ ಸವಾಸ ಮಾಡೋ ನಿನ್ನಂತ ಹರಾಮ್ ಕೊರಲ್ಲ ಈ ಮೇಜರ್ ಮಂಜುನಾಥ್. ಬಂಗಾರು,
ಬರೀ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಮರನ ಸ್ವಲ್ಪ ಅಳ್ಳಾಡಿಸ್ಬೇಕು. ಕರೆಕ್ಟ್. ಲೈಫ್ ನಲ್ಲಿ ಮೊದಲೇ ಬಾರಿಗೆ ನಿನ್ ಮಾತಲ್ಲೂ ಪಾಯಿಂಟ್ ಇದೆ ಅಂತ ಅರ್ಥವಾಯ್ತು. ಮೇಜರ್ ಬಾಯ್ ಬಿಡು. ದೂರ ಹಚ್ಕೊಳ್ರ. ಏನು ದೇಶ ಪ್ರೇಮ, ದೇಶಭಕ್ತಿ. ನಿನ್ನಂತ ಪ್ರಾಮಾಣಿಕವಾದ ಜನ ನಮ್ ಜೊತೆಲಿ ಇಲ್ವಲ್ಲ ಅಂತ ನನ್ನ ಎದೆ ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ. ಎಷ್ಟೋ ದಿವಸ ದೇಶಕ್ಕೋಸ್ಕರ ಪ್ರೀತಿ, ಧರ್ಮ, ದೇಶ ಪ್ರೇಮ ಅಂತ ಸೇವೆ ಮಾಡಿದೆ. ಅದರಿಂದ ಏನ್ ಸಿಕ್ತು ಗೊತ್ತಾ? ಈ ಕತ್ಲೆ ಕೋಣೆ ವಾಸ. ನೀನ್ ವಿಶ್ವಾಸವಿಟ್ಟವರು ಯಾರಾದ್ರು ಬಂದ್ರ? ಯಾರೂ ಇಲ್ಲ. ಬೇಜಾರ್, ಇನ್ನೂ ಕಾಲ ಮಿಂಚಿಲ್ಲ. ನೀವು ನಮ್ ಜೊತೆ ಸಾಮೀಲಾಗಿ ಕಷ್ಟ ಸುಖನ ಸಮನಾಗಿ ಹಂಚ್ಕೋಬಹುದು. ಯು ಬಾಸ್ಟರ್ಸ್, ಗೆಟ್ ಲಾಸ್ಟ್. ಇವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ರು. ನಿಂದು ಏನ್ ದೇಶಭಕ್ತಿನೇ ನಿಂದು. ಈ ಸಲನೂ ನನ್ನ ಟ್ರಿಪ್ ಎಲ್ಲ ವೇಸ್ಟ್. ನಿಮ್ ಟ್ರಿಪ್ ಏನೂ ವೇಸ್ಟ್ ಆಗಿಲ್ಲ. ಮುಂದೆ ಟೇಸ್ಟ್ ಮಾಡೋಣ ಬನ್ನಿ. ಹಲೋ ಸೇಠಿ. ಬನ್ನಿ 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 ರಾಣಿಜಿ ಬನ್ನಿ. ಸೇಠಿ, ನಿಮ್ಮಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕಲ್ಲ. ನಾನಿರೋದೇ ನಿಮ್ಮಂತ ಹೆಣ್ಮಕ್ಳ ಕೆಲಸ ಮಾಡ್ಕೊಡಕ್ಕೆ. ಹೇಳಿ ಏನ್ ಮಾಡ್ಲಿ? ಅದು ಅದು ಅರೆ ಭಗವಾನ್, ಅರೆ ಬಹನ್ ಜಿ, ಅರೆ ರೇ 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 ರೇ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಕ್ಯಾ ಹುವಾ? ನನ್ನ ಹತ್ರ ಹೇಳಿ, ಅಳಬೇಡಿ. ಏನಾಯ್ತು? ಸೇಠಿ, ಅವತ್ತು 12 ಗಂಟೆ ರಾತ್ರಿಲಿ ಏನಾಯ್ತು? 12 ಗಂಟೆಯಲ್ಲಿ ಒಬ್ಬ ಹುಡುಗ ನನ್ನನ್ನ ರಾತ್ರಿ 12 ಗಂಟೆಯಲ್ಲಿ ಏನಾಯ್ತು? ಏನಾಯ್ತು ಹೇಳು. ನನ್ನನ್ನ ಹಾಗೆ ತಕ್ಕೊಂಡ್ಬಿಟ್ಟ. ಆಮೇಲೆ 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 ನನ್ನ ಕೈ ಹೀಗೆ ಸಾರ್ತಾ ಇದ್ದ. ಆಮೇಲೆ 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 ನಾನು ಹೀಗೆ ಪಟಾಕ್ಬಿಟ್ಟೆ. ಆಮೇಲೆ ನಾನು ಹೀಗೆ ಓಡಾಡ್ಬಿಟ್ಟೆ. ಅಯ್ಯೋ ಪಾಪ, ನಂದು ಸರಾಯಲ್ಲಿ. ಅರೆ ಕ್ಯಾ ಭಗವಾನ್. ಅಣ್ಣ ದುಡ್ಡು. ದುಡ್ಡಂತೆ ದುಡ್ಡು ತಗೊಳ ಜೋಳ. ಈ ಕಡೆ ಬಾ. ಮಕ ಏನ್ ನೋಡ್ತೀಯ? ತೆಗಿ ತೆಗಿ. ನಾನು ಫಿಗರ್ ನೋಡಿದ್ರೆ ಗೊತ್ತಾಗಲ್ವಾ ಏನು ಸಿಗಲ್ಲ ಅಂತ? ನಾನ್ ತೆಗಿ ಅಂದಿದ್ದು ದುಡ್ಡನ್ನ. ನಾನ್ ಯಾರು ಗೊತ್ತಾ? ನೀನ್ ಯಾರಾದ್ರೂ ನನಗೇನಯ್ಯ, ನಾನ್ ಯಾರು ಅಂತ ಗೊತ್ತಾ? ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ. ಮೂರ್ಫಿಟ್, ನಾನೇ ಸ್ಟೇಟ್ ರಾಣಿ. ನನಗೆ ಏನು ಸ್ಟೇಟ್ ರಾಣಿನ? ನಾನ್ ಯಾರು ಗೊತ್ತಾ? ಏನು ಸ್ಟ್ರೀಟ್ ರೌಡಿನಾ? ಅಲ್ಲ, ಸೆಂಟ್ರಲ್ ರೌಡಿ. ಹೋಗಲ್ಲ, ಎಲ್ಲ ಸ್ಟೇಟ್ ಸೇರಿದ್ರೇನೆ ಒಂದ್ ಸೆಂಟ್ರಲ್ ಆಗೋದು. ಏನ್ ಇವಳು ಸ್ಟೇಟ್ ಗೀಟು ಅಂತ ಇದ್ದಾಳಲ್ಲ, ಇವಳು ನಮ್ ಸೆಂಟ್ರಲ್ ಕಲಬೆರಕೆ ಮಾಡ್ಕೊಂಡ್ರೆ ಸರ್ವ ಗೊತ್ತಾ? ಹಿಂಗೆ ಮುಖ ಮಾಡ್ಕೊಂಡವನೆ. ಕುಳ್ಳಿ, ನಿಮ್ ಸ್ಟೇಟ್ ನ ನಮ್ ಸೆಂಟ್ರಲ್ ಸೇರಿಸ್ತ್ಯಾ? ಮೋರ್ಬಿಟ್ಟು ಗುಳ್ಳಿ ಗಿಳ್ಳಿ ಅಂದ್ರೆ ಕರಳು ಬಗ್ಬಿಡ್ತೀನಿ. ಕೋಪ ಮಾಡ್ಕೋಬೇಡ, ದೇಶ ಉದ್ಧಾರನ. ಅಲ್ಲ, ಹಿಂಗ್ ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಲ್ಲ, ನೀನ್ ಏನೇ ಹೇಳಿದ್ರು ಸೆಂಟ್ರಲ್ ಸೆಂಟ್ರಲ್ಲೇ, ಸ್ಟೇಟ್ ಸ್ಟೇಟೇ. ಸುಮ್ನಿರು ಚಿನ್ನ, ಈ ಸೆಂಟ್ರಲ್ ಅಸ್ತು ಅಂದೇ ಹೋದ್ರೆ ಈ ಸ್ಟೇಟ್ ಸುಸ್ತು. ಅದೇನು ನಿನ್ನ ನೀನೇ ಹೋಳ್ಕೊತಾ ಇದೆಯಲ್ಲ? ಚೇ 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 ಚೇ, ಇದು ನನ್ನ ಬಗ್ಗೆ ಅಲ್ಲ, ನಮ್ಮ ಗುರು ಬಗ್ಗೆ. ಗುರುನ? ಅಸಲಿ ಸೆಂಟ್ರಲ್ ರೌಡಿ ನಮ್ ಗುರು, ನಾನಲ್ಲ. ಅವನನ್ನ ಏನಾದ್ರೂ ನೀನ್ ನೋಡಿದ್ರೆ ಇದನ್ನ ಇಲ್ಲೇ ಮಾಡ್ಕೊಂಡ್ಬಿಡ್ತೀಯ. ಹಂಗ ನೀನೇನಾದ್ರೂ ನಮ್ ಸ್ಟೇಟ್ ರಾಣಿ ನೋಡಿದ್ರೆ ಇದ್ರ ಜೊತೆಗೆ ಇದನ್ನು ಮಾಡ್ಬಿಡ್ತೀಯ. ಹಂಗ ಸ್ಟೇಟ್ ರಾಣಿ ಅಲ್ವಾ? ನಮ್ಮ ನಿಮ್ ಸ್ಟೇಟ್ ಎಲ್ಲಿದೆ ಅಂತ ಹೇಳು, ನಮ್ ಸೆಂಟ್ರಲ್ ನ ಕರ್ಕೊಂಬನ ಬಿಡ್ತೀನಿ. ಯಾರ ಮೇಲೂ ನೋಡೇ ಬಿಡೋಣ. ಸರಿ, ಹಾಗಾದ್ರೆ ನಿಮ್ ಸೆಂಟ್ರಲ್ ದೊಡ್ಡದು ಇಲ್ಲ ನಮ್ ಸ್ಟೇಟ್ ದೊಡ್ಡದು ಅಂತ ಒಂದ್ ಕೈ ನೋಡೇ ಬಿಡೋಣ. ನಾಳೆ ಸರಿಯಾಗಿ 3 ಗಂಟೆಗೆ ರಾಜೇಶ್ವರಿ ನಗರಕ್ಕೆ ಕರ್ಕೊಂಬಂದು ಬಿಡು. ಬರ್ಲಾ? ನಾಳೆ ಬಾ. ಅಯ್ಯೋ ಬರ್ರ. ಆ ಸೆಂಟ್ರಲ್ ರೌಡಿ ಈ ಸ್ಟೇಟ್ ರಾಣಿಗೆ ಚಾಲೆಂಜ್ ಹಾಕ್ತಾನಾ? ಈ ಹೆಂಡ ಕುಡಿದ್ರೆ
ಅವ್ನ್ ಸೀದಾ ಸೆಂಟ್ರಲ್ಗೆ ಓಡ್ ಹೋಗ್ಬೇಕು. ಅದ್ ಸರಿ, ಈ ಹೆಣ್ಣ ಅವ್ರಿಗೆ ಹೆಂಗ್ ಕುಡ್ಸೋದು? ಈ ಸ್ಟೇಟ್ ರಾಣಿ ಎಂತೆಂತವ್ರನ್ನ ಕುಣಿಸಿದ್ದಾಳೆ. ಇನ್ನ ಸೆಂಟ್ರಲ್ ರೌಡಿಗೆ ಈ ಹೆಂಡ ಕುಡ್ಸೋದು ಎಷ್ಟೊತ್ತು? ಏಯ್, ಒಂದ್ರಲ್ಲಿ ಮಜ್ಜಿಗೆ ತುಂಬಿಸು, ಇನ್ನೊಂದ್ರಲ್ಲಿ ಹೆಂಡ ತುಂಬಿಸು, ಗೊತ್ತಾಯ್ತಾ? ಆಹಾ, ಇದಾ ನಿಮ್ ಪ್ಲಾನು? ನೀವು ಮಜ್ಜಿಗೆ ಕುಡಿದು ಅವ್ರಿಗೆ ಹೆಂಡ ಕುಡಿಸ್ತೀರೋ? ಬೊಂಬಡಗೈತೆ ನಿಮ್ ಪ್ಲಾನು. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗೆ ನಮ್ ಗುರುಗೆ ಹೆಂಡ ಕುಡಿಸಿ ನೀವು ಮಜ್ಜಿಗೆ ಕುಡಿತೀರಾ? ಮಾಡ್ತೀನಿ ತಡೀರಿ. ವೆಲ್ಕಮ್ ವೆಲ್ಕಮ್ ಸರ್. ಬರಬೇಕು ಬರಬೇಕು. 21 ಸ್ಟೇಟುಗಳ ರಾಜ, ಸೆಂಟ್ರಲ್ ನಿಂದ ಬಂದ ತೇಜ, ವೀರ ಭೋಜರಿಗೆ ಸ್ವಾಗತ ಸುಸ್ವಾಗತ. ಏನಣ್ಣ ಇದು? ಹಾರ? ಅದು ಗೊತ್ತಣ್ಣ. ಒಂದ್ ಹೆಣ್ಣು ಒಂದ್ ಗಂಡಿಗೆ ಹಾರ ಹಾಕಿದ್ರೆ ಏನಾಗ್ತಾಳೆ? ಏನೇ ಆಗ್ತೀಯಾ? ಅದು ಗಾಂಧಾರಿ ಗಾಂಧರ್ವ ವಿವಾಹ ಆಗಲ್ವಾ? ಯಾಕೋ ಒದಗಿದೆ ಬೇಕೇನು? ಅತಿಥಿ ಅಂತ ಹಾರ ಹಾಕಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಲ್ಲ? ಹೋಗ್ಬಿಟ್ಟು ಹಾರ ಹಾಕಿದ್ರೆ ಹೆಂಡ್ರಾಗೋದು ನಿಮ್ ಸೆಂಟ್ರಲ್ ಅಲ್ಲಿ, ನಮ್ ಸ್ಟೇಟ್ ಅಲ್ಲಿ ಹಂಗೆಲ್ಲ ಆಗಲ್ಲ. ನೀನೇನ ಸ್ಟೇಟ್ ರಾಣಿ? ನೋಡಿದ್ರೆ ಗೊತ್ತಾಗಲ್ವಾ? ನೋಡಿದ ತಕ್ಷಣ ಗೊತ್ತಾಗಕ್ಕೆ ನಿನ್ ತಲೆ ಮೇಲೆ ಏನಾದ್ರೂ ಕಿರೀಟ ಇದೆಯಾ ಅಥವಾ ಇನ್ನೇನಾದ್ರೂ ಬೆಳೆದ್ ನಿಂತಿದ್ಯಾ? ಕಿರೀಟ ಇಟ್ಕೊಂಡ್ರೆ ಮಾತ್ರ ರಾಣಿನಾ? ಐ ಪರವಾಗಿಲ್ಲ. ಅದ್ ಸರಿ, ನನ್ನನ್ನು ಇಲ್ಲಿ ಕರ್ಸಿದ್ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾಗಿದ್ಯಾ? ಹುಲಿ ಯಾವತ್ತಾದ್ರೂ ಕುರಿ ಹತ್ರ ಸಹಾಯ ಕೇಳೋದಿದ್ಯಾ? ಈ ರಾಣಿ ನಿನ್ನಂತ ಜುಜುಬಿಗಳಿಗೆ ಆರ್ಡರ್ ಮಾಡಿ ಕೆಲಸ ಮಾಡಿಸ್ಕೋತಾಳೆ ಹೊರತು ಸಹಾಯ ಕೇಳಲ್ಲ. ಹೌರಾಣಿ, ಇದೇ ಮಾತನ್ನ ಯಾವನಾದ್ರೂ ಗಂಡ್ಸ್ ಹೇಳಿದಿದ್ರೆ ಬರೀ ಹಲ್ಲೇನೋ ಎಲ್ಲಾ ಕಿತ್ತು ಕೈ ಕೊಟ್ಬಿಡ್ತಿದ್ದೆ. ತೇರಿಕೆ ಹೆಣ್ಣಾಗ್ಬಿಟ್ಟೆ. ಹೆಣ್ಣಿನ ಹತ್ರ ಇಲ್ದೇ ಇರೋದು ಗಂಡಿನ ಹತ್ರ ಏನಿದೆ? ಇರ್ಲಿ. ಅದ್ ಸರಿ, ಏನ್ ನಿನ್ ಚಾಲೆಂಜ್? ಸಿಂಪಲ್, ವೆರಿ ಸಿಂಪಲ್. ನಾನ್ ಕುಡಿದಷ್ಟೇ ಹೆಂಡಾನ ನೀನು ಕುಡಿಬೇಕು. ಹೆಂಡಾನ? ಯಾಕೆ? ಹೆಸರು ಕೇಳ್ತಾನೆ ಭಯ ಆಯ್ತಾ? ಭಯಾನ ನನಗ? ನಡಿ, ಹೆಂಡ ಕುಡಿಯಕ್ಕೆ ನಾನ್ ಹೆದರದ? ತೇರಿಕೆ ಚಾಲೆಂಜ್.
ನನ್ನೇಟು ಬಲೆ ಬಂಬಾಟು ಅಲ್ಲೇ ಇಡು ನಿನ್ನ ದಾದಾಗಿರಿ ಗಂಡ ಗುಂಡಿ ಇಲ್ಲಿ ಬ್ಯಾಡ ಮರಿ ಅಲ್ಲೇ ಇಡು ನಿನ್ನ ದಾದಾಗಿರಿ ಗಂಡ ಗುಂಡಿ ಇಲ್ಲಿ ಬ್ಯಾಡ ಮರಿ ಸೆಂಟ್ರಲ್ ರೌಡಿ ನಮ್ಮ ಗುರು ಅರಿಸ್ಟೇಟಿಗೆ ರಾಣಿ ನಮ್ಮ ಗುರು ಅಲ್ಲದೆ ಮೊದಲೇ ಜಗಳ ಬ್ಯಾಡ ಗುರು ಅರೆ ಕೋಪ ತಾಪ ತರ್ಕ ಗುರು ಬೀದಿಗೆ ಬಾರೆ ಬಿತ್ತರೆ ಚೌಕಾಸಿಯಾಗೆ ಚತ್ತರೆ ತಮ್ಮಿದ್ರೆ ಬಾರೋ ಹತ್ತಿರ ಕೊಡ್ತೀನಿ ಈಗ ಉತ್ತರ ರಸ್ತೆಯಲ್ಲಿ ನಿಂದೇನೆ ಕಾಯಕ ಕೇಳಕ್ಕೆ ನೀನ್ ಯಾರ ನಾಯಕ ನನ್ ಮೇಲೆ ಮಾಡ್ತೀಯ ಪೈಪೋಟೆ ನಾನೀಗ ಗೆಲ್ಲೋದು ಗ್ಯಾರಂಟಿ ಪಟ್ಟಾಗಿ ಕುಡಿದು ಬಟ್ಟಿ ಸರಾಯ್ ಇವತ್ತು ಒಳ್ಳೆ ಗಮ್ಮತ್ತು ಗುಂಡಿದ್ದರೆ ನಾನು ಗಂಡು ಸಿಪಾಯಿ ಇವತ್ತು ಒಳ್ಳೆ ತಾಕತ್ತು ಹೊಟ್ಟೆಗೆ ಬಿದ್ದರೆ ಪರಮಾತ್ಮ ಅವತಾರ ತಾಳುವ ಪುರುಷೋತ್ತಮ ಹೊಟ್ಟೆಗೆ ಬಿದ್ದರೆ ಪರಮಾತ್ಮ ಅವತಾರ ತಾಳುವ ಪುರುಷೋತ್ತಮ ಕುಡಿದ ಮಲ್ಲು ಚಿತ್ತಾಯಿತು ಅರೆ ಅಸಲಿ ನಕಲು ಗೊತ್ತಾಯಿತು ಮುನಿಸು ಬಿರುಸು ಬಿಟ್ಟಾಯಿತು ಅರೆ ಮನಸ್ಸು ಸೆಟ್ಟಾಯಿತು ಬೀದಿಗೆ ಬಾರೆ ಬಿತ್ತರೆ ಚೌಕಾಸಿಯಾಗೆ ಚತ್ತರೆ ತಮ್ಮಿದ್ರೆ ಬಾರೋ ಹತ್ತಿರ ಕೊಡ್ತೀನಿ ಈಗ ಉತ್ತರ ರಸ್ತೆಯಲ್ಲಿ ನಿಂದೇನೆ ಕಾಯಕ ಕೇಳೋಕೆ ನೀನ್ ಯಾರ ನಾಯಕ ನನ್ ಮೇಲೆ ಮಾಡ್ತೀಯ ಪೈಪೋಟೆ ನಾನೀಗ ಗೆಲ್ಲೋದು ಗ್ಯಾರಂಟಿ ಗುರು ನನಗೆ ಯಾಕೋ ಅನುಮಾನ What? ನಮ್ಮ ಮನೆ ಯಾರು ನುಗ್ಗಿದ್ದಾರೆ ಗುರು ನಾವು ಬೇರೆ ಮನೆ ನುಗ್ಗಿದೀವಮ್ಮ ಆ? Yeah. ಹೌದಾ Yeah. ಕರೆಕ್ಟ್ ಗುರು ನೀ ಹೇಳಿದ್ ಕರೆಕ್ಟ್ ನೋಡು ನಾಯಿ ಇದೆ ಈ ಸೆಂಟ್ರಲ್ ರೋಡಿ ಮನೆಗ್ ನುಗ್ಗೋಷ್ಟು ಧೈರ್ಯ ಯಾವ ನಾಯಿಗಿದೆ ಕಮಾಂಡ್ ಡಾಗ್ ಕೇಳಿ ಅಯ್ಯಯ್ಯೋ ಹೋಯ್ತಲ್ಲ ಗುರು ಹೋಯ್ತಲ್ಲ ಗುರು ಅಯ್ಯೋ ಅದೇನ್ ಹೋಯ್ತು ಅಂತ ಹಿಂಗ್ ಬಡ್ಕೋತಿದ್ಯೋ ಅಯ್ಯ ಮಾನ ಮರ್ಯಾದೆ ಹೋಗಿದ್ದಿದ್ರೆ ಕೇರ್ ಅದು ಮಾಡ್ತಿರ್ಲಿಲ್ಲ ಗುರು ಗೊತ್ತಿರೋ ವಿಷಯ ಬಿಡು ಅಯ್ಯೋ ಅದೇ ಹೋಯ್ತಲ್ಲ ಗುರು ಅಯ್ಯೋ ಅದಲ್ಲ ಇದು ಗುರು ಇನ್ನು ಇದೇ ಇಲ್ದೇದ ಮೇಲೆ ನನ್ ಡಾರ್ಲಿಂಗ್ಗೆ ಐ ಲವ್ ಯು ಅಂತ ಯಾವ ಬಾಯ್ನಲ್ಲಿ ಹೇಳು ಗುರು ನಿನ್ ಬಾಯಿಂದ ಹೇಳಕ್ಕಾಗ್ದೆ ಹೋದ್ರೆ ಇನ್ಯಾವ್ದ್ರಲ್ಲಾದ್ರೂ ಹೇಳು ಇಡೀ ಮನೆನೇ ದೋಚ್ಕೊಂಡು ಹೋಗಿರ್ಬೋದಂತ ನಾನ್ ಯೋಚನೆ ಮಾಡ್ತಾ ಇದ್ರೆ ಆಫ್ಟರ್ ಆಲ್ ಆ ಬ್ಲಡಿ ಫ್ಲವರ್ ಆ ಜುಜುಬಿ ಫ್ಲವರ್ ಕಳ್ತಿದ್ಯಲ್ಲ ಅಯ್ಯ ಗುರು ಇದನ್ನ ಜುಜುಬಿ ಅನ್ಬೇಡ ಗುರು ಇದ್ರೊಳಕ್ಕೆ ನಾನು ಆಲ್ಟೆ ಮಡಗಿದೀನಿ ಗುರು ಮುಂಡೆ ಮಕ್ಳು ದೋಚ್ಕೊಂಡು ಹೋಗೋದು ಹೋದ್ರು ಇದನ್ ಯಾಕೆ ಗುರು ತುಳಿಬೇಕಿತ್ತು ಹ್ಮ್. ಎಲ್ಲಿ ನೋಡ್ ಆ, ಗುರು ತುಳಿದಿದ್ದಾರೆ ಓ. ತುಳಿದಿದ್ದಾರೆ ಅಯ್ಯ. ಇದೇನು ಏನಿದು ಕನೆಕ್ಷನ್ ಆ? ಚಾಲೆಂಜ್ ಮೇಲೆ ಕುಡಿದಿದ್ದು ಕಣ್ಣು ಮಂಜು ಮಂಜಾಗಿದೆ ಇದೇನು ಅಂತ ಸ್ವಲ್ಪ ಕನೆಕ್ಷನ್ ಮಾಡಿ ಹೇಳಮ್ಮ ಹೇಳು ಹಾವಿನ ದ್ವೇಷ 12 ವರ್ಷ ಮುತ್ತು ದ್ವೇಷ 100 ವರ್ಷ ಮೊನ್ನೆ ಪಬ್ಲಿಕ್ ರೋಡ್ ನಲ್ಲಿ ನಾನು ಹೊಡೆದು ಅವಮಾನ ಮಾಡ್ದಿಲ್ಲ ಅದಕ್ಕೆ ನಿನ್ನ ಮನೆನ ಪೀಸ್ ಪೀಸ್ ಮಾಡ್ಬಿಟ್ಟಿದೀನಿ ನಾನ್ ಪ್ರತಿಕಾರ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡ ಇದು ಮುಹೂರ್ತ ನಿಜವಾದ ಶೂಟಿಂಗ್ ಇನ್ ಮೇಲೆ ಗುಡ್ ಬೈ ಮುತ್ತು ಮ
ಮತ್ತು ತೆರಿಗೆ ನಿನ್ ಮನೆಗೆ ನುಗ್ಗಿ ನಾನ್ ಲೂಟಿ ಮಾಡಿದೀನಿ ಅಂತ ಹೇಳ್ತಿದೀಯಲ್ಲ, ಅದಕ್ಕೆ ಆಧಾರ ಏನಿದೆ? ನೋಡಿ ಕಾಕ, ಇದಕ್ಕೇನಂತ್ಯ ಅನ್ನೋದೇನು? ನಾನ್ ಮೊದಲೇ ಹೆಬ್ಬೆಟ್ಟು ಯಾವ ನನ್ ಮಗ ಬರ್ದಿದಾನೋ. ಏಯ್, ನಿಮ್ ಗುರು ಹೇಗೆ ಸೆಂಟ್ರಲ್ ರೌಡಿನೋ ಹಾಗೆ ನಾನು ಒಂದ್ ಏರಿಯಾ ರೌಡಿನೇ. ಇಂಥ ಚಿಲ್ರೆ ಲೂಟಿ ಎಲ್ಲ ಮಾಡೋನಲ್ಲ. ಹುಲಿ ಎಷ್ಟೇ ಹೊಸ್ತಿದ್ರು ಪೇಟೆ ಅಡೆ ತಿನ್ನೋದು, ಸತ್ತ ಪ್ರಾಣಿನ ತಿನ್ನೋಲ್ಲ. ನಿಮ್ ಸೆಂಟ್ರಲ್ಗೆ ಹೋಗಿ ಹೇಳು. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ವು, ಮುಚ್ಕೊಂಡು ಲೂಟಿ ಮಾಡಿರತ್ತ. ನೋಡು, ಒಂದ್ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, ಇಂಥ ಚಿಲ್ರೆ ಲೂಟಿ ನನಗ್ ಗೊತ್ತಿಲ್ಲ. ಗೆಲುವು ಯಾವಾಗ್ಲೂ ಒಂದೇ ಕಡೆಗೆ ಇರೋದಿಲ್ಲ ಮರಿ. ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೂ ಒಂದ್ ಕಾಲ ಇದು ಸೊಸೆ ಕಾಲ ಅಂತಾನೆ ತಿಳ್ಕೊ. ಕನೆಕ್ಷನ್ ಏನಂತೆ? ಏ ಸೆಂಟ್ರಲ್ಲು, ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಡ. ನಾನಂತೂ ಇಂಥ ಕೆಲಸ ಮಾಡೋನಲ್ಲ. ಅದ್ರಲ್ಲೂ ನಿನ್ ಮನೆ ಲೂಟಿ ನಾನ್ ಮಾಡಿಲ್ಲ. ಇದೇನಿದ್ರು ಆ ಸ್ಟೇಟ್ ರಾಣಿ ಕೆಲಸನೇ ಇರ್ಬೇಕು. ಸ್ಟೇಟ್ ರಾಣಿ ಇದು ಎಲ್ಲ ಅವಳ ಕೆಲಸನೇ ಇರ್ಬೇಕು. ಅದು ಅವಳದೇ ಇರ್ಬೇಕು. ಹೌದಾ? ಸರಿ ಬಾ. ನೋಡಮ್ಮ, ನಿನ್ನ ಮಾತು ನಂಬಿ ನಾನು ಹೋಗಿ ವಿಚಾರಿಸ್ತೇನೆ. ಹೋಗಿ ವಿಚಾರಿಸು. ಅಕಸ್ಮಾತ್ ಇದು ಸುಳ್ಳಾದ್ರೆ ಯಾವ ರೀತಿ ನನ್ನ ಪಾರ್ಸಲ್ ಮಾಡ್ತೀನೋ ಆ ದೇವರಿಗೆ ಗೊತ್ತು. ಅಯ್ಯಪ್ಪ ಬರ್ರಪ್ಪ ನಾ ಏನ್ರಪ್ಪ ಏನ್ರೋ ಬರ್ರಪ್ಪ. ನೋಡ್ರಪ್ಪ, ನನ್ನ ಆಟೆಲ್ಲ ಇಲ್ಲಿ ನಿಂತೋಗ್ಬಿಟ್ಟಿದೆ. ಯಾರೋ ಬಂದು ತುಳಿದ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಅಯ್ಯಪ್ಪ ಬರ್ರೋ ಅಣ್ಣ, ನೀವಾರ ನ್ಯಾಯ ಕೊಡ್ಸಪ್ಪ. ಅಯ್ಯಪ್ಪ ನೋಡ್ರಪ್ಪ, ನನ್ನ ಆಟೆಲ್ಲ ಹೊಂಟೋಗಿದೆಯಲ್ಲಪ್ಪ. ಅಯ್ಯಯ್ಯೋ ಬರ್ರಪ್ಪ, ಬರ್ರಪ್ಪ, ನನ್ನ ಆಟೆಲ್ಲ ಇಲ್ಲಿ ವೀಕ್ ಆಗಿ ನಿಂತೋಗ್ಬಿಟ್ಟಿದೆ. ಅಣ್ಣ ನಿನ್ನ ನ್ಯಾಯ ಕೊಡ್ಸಣ್ಣ, ಬಣ್ಣ ಇಲ್ಲಿ. ಯಾವನವನು? ನೋಡಪ್ಪ ಏನಿದು? ಕುಲ್ಲೆ ನೋಡೆಲ್ಲ ದುಡಿಯಲ್ಲ ಯಾರು ಹಾಕಿ ಚೆಲ್ಲ ಕುಳ್ಬಿಟ್ಟಿದ ಕಡೆ. ಮೂರ್ಬಿಟ್ಟು ತಲೆಗಿಲೆ ಕೆಟ್ಟಿದ್ಯಾ? ಕಿತ್ತೋಗಿರೋ ಹೂಟ್ಕೊಂಡು ನನ್ನ ಹೃದಯ ಹೃದಯ ಅಂತ ಬಡ್ಕೋತಿದ್ಯಲ್ಲ. ಏನು ಕಿತ್ತೋಗಿರೋ ಹೂವನ? ಅಯ್ಯಯ್ಯೋ ಕೇಳ್ರಪ್ಪ, ಕೇಳ್ರಲ್ಲ, ಇದು ಕಿತ್ತೋಗಿರೋ ಹೂವ ಅಂತೆ ಡಾರ್ಲಿಂಗ್. ಇದು ಕಿತ್ತೋಗಿರೋ ಹೂವ ಅಲ್ಲ, ಇದ್ರ ಮೇಲೆ ಯಾರೋ ಕಾಲಿಟ್ಬಿಟ್ಟಿದ್ದಾರೆ. ನನ್ನ ಹೃದಯನೇ ಹೊಂಟೋಯ್ತು. ನಿನ್ನ ಹೃದಯನೇ ಹೋದ್ಮೇಲೆ ನಿನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ನಾನು ಹೋಯ್ತೀನಿ. ಈ ನನ್ನ ಗಂಡ ಹಾರ್ಟ್ಗೆ ಈ ನಿನ್ನ ಹೆಣ್ಣು ಹಾರ್ಟ್ ಸೇರ್ಕೊಂಡ್ರೆ ಹೊಸ ಹಾರ್ಟ್ನೆ ಸೃಷ್ಟಿ ಮಾಡ್ಬೋದು ಚಿನ್ನ. ನನ್ ಮಗನೇ ಏನೋ ಮಾತಾಡ್ಬೇಕತ್ತ ಮುರ್ಬಿಟ್ಟು ಏನಂದ್ರೆ? ದಯವಿಟ್ಟು ಈ ಹೃದಯ ಉಳಿಸು, ಬೆಳೆಸು. ನೀನ್ ಗೊಬ್ಬರ ಹಾಕು, ನಾನ್ ನೀರ್ ಹಾಕ್ತೀನಿ. ಆಗಕ್ಕಿಲ್ಲ. ಆಗಕ್ಕಿಲ್ವಾ? ಅಣ್ಣ ಬಂದ್ರಣ್ಣ, ಕೇಳ್ರಪ್ಪ, ಕೇಳ್ರ. ಯಾರು ಸೇಟು ಇವಳಲ್ಲಿ ಮೋಸ ಮಾಡ್ತಾ ಇದ್ದಾಳೆ, ಈ ಕುಳ್ಳಿನಲ್ಲಿ ಮೋಸ ಮಾಡ್ತಾ ಇದ್ದಾಳೆ. ನ್ಯಾಯ ಕೊಡ್ತಾರ ಬಂದ್ರಣ್ಣ, ನನ್ನ ನ್ಯಾಯ. ಹಾಗಾದ್ರೆ ಕೂಗಕ್ಕಿಲ್ಲ. ದಯವಿಟ್ಟು ನಿನ್ ಹೃದಯ ಕೊಡ್ತೀಯಾ? ಸರಿ ಕೊಡ್ತೀನಿ. ನೀನ್ ನನಗೆ ಏನ್ ಕೊಡ್ತೀಯ? ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ನನಗೆ ನಿನ್ ಹೃದಯ ಬೇಡ. ನನ್ಗೋಸ್ಕರ ಕೊಡಕ್ ನಿಂತ್ರ ಏನಿದೆ? ಬಂಗ್ಲೆ ಇದ್ಯಾ? ಕಾಸಿದ್ಯಾ? ಕಾರ್ ಇದ್ಯಾ? ಏ ಸ್ಟೇಟು, ಈ ರೀತಿ ನೀನ್ ನನ್ನ ಅವಮಾನ ಮಾಡಬೇಡ. ನಿನಗೋಸ್ಕರ ಏನ್ ಬೇಕಾದ್ರೂ ತರಕ್ ರೆಡಿ. ಸರಿ, ಹಾಗಾದ್ರೆ ನಾಳೆ ಒಂದ್ ಕಾರ್ ತಗೊಂಬಾ. ಬರೀ ಕಾರ್ ಯಾಕೆ, ಅದ್ರ ಜೊತೆಲಿ ನಾನು ಬರ್ತೀನಿ. ಸರ್ ನಿನ್ನ ಬಾಗಿಲು ತಟ್ಟಿ ಬರ್ಬೇಕಂತ ಎಷ್ಟು ಸಲ ಹೇಳೋದು ನಿಮ್ಗೆ? ಯಾವಾಗ್ಲೂ ಆತರದ ನನ್ನ ಮಗ ಈ ಬೋರ್ಡ್ ಗುಡ್ಡ. ತಪ್ಪಾಯ್ತು ಸರ್, ನಮ್ಮ ಮುತ್ತುಗೆ ಚೆನ್ನಾಗಿ ಹೊಡೆದು ಬೇರೆಯವ್ರಿಗೆ ಪಾರ್ಸಲ್ ಮಾಡ್ಬಿಟ್ಟಿದ್ದಾರೆ ಸರ್. ಯಾವನವನು? ಯಾರೋ ಅವನು ಸೆಂಟ್ರಲ್ ರೌಡಿ ಸರ್. ಸೆಂಟ್ರಲ್ ರೌಡಿ ಎಲ್ಲಿಂದ ಬಂದವನು? ಯಾವನವನು? ಹೋಗಲೋ ಲೋಪರ್, ಹೋಗು. ಬಂಗಾರು, ಇವಂದ್ ಯಾಕೋ ಅತಿ ಆಯ್ತು ಕಣೋ. ಒಂದ್ ಕೆಲ್ಸ ಮಾಡಿದ್ರೆ ಎಲ್ಲಿ, ಯಾವಾಗ, ಏನನ್ನ ಹ್ಯಾಗ್ ಮಾಡ್ಬೇಕು ಅಂತ ಈ ಬಂಗಾರು ಚೆನ್ನಾಗಿ ಗೊತ್ತು. ತಗೊಳ್ಳೋಣ. ಕಾಲ್ಗಿಲ್ ಮೇಲೆ ಹಾಕ್ಬಿಟ್ಯಾ? ತಗೊಳಪ್ಪ. ಎಷ್ಟು ಬಿಸ್ಲಲ್ವಾ? ಹೆಣ್ಮಕ್ಳಿಗೆಲ್ಲ ಬೇಗ ಬೇಗ ತರ್ಲಿಕ್ಕೆ ಕೇಳ. ಆಯ್ತಪ್ಪ. ಲೇಟ್ ಆಗೋಯ್ತು. ಮೇಲೆ ಬೇರೆ ನನ್ನ ಮಗನೇ. ಪಾಪ ಹೆಣ್ಮಕ್ಳು ಎಷ್ಟ್ ಕಷ್ಟಪಟ್ಟು ಬಿಸಿಲಲ್ಲಿ ಮರ ಕೊಯ್ತಾ ಇದಾರೆ. ಸಹಾಯ ಮಾಡ್ಬೇಕು ಅಂತ ಜ್ಞಾನ ಬೇಡ? ಏಕು ಫೋನ್ ತಗೊಂಬಂದು ಎಲ್ಲಮ್ಮ ಕೈ ತೋರ್ಸು. ಎಷ್ಟೊಂದು ಬೊಬ್ಬೆ ಬಂದ್ಬಿಟ್ಟಿದೆ. ನಿಮ್ಮಂತ ಕೋಮಲವಾದ ಕೈಗಳು ಮಾಡುವಂತ ಕೆಲಸ ಅಲ್ಲ ಕಣಮ್ಮ ಇದು. ನಿಮ್ಗೆಲ್ಲ ಬೇರೆ ಕೆಲಸ ಕೊಡ್ತೀನಿ. ನಂಜಿ, ಕೆಂಪಮ್ಮ ಎಲ್ಲ ಬನ್ನಿ ಇಲ್ಲಿ. ಬಂದಿ. ನಿಮ್ಮಂತ ಹೆಣ್ಮಕ್ಳು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಬಾರ್ದು ಬಿಡಮ್ಮ.
ಕಷ್ಟಪಡ್ಲಿಲ್ಲ ಅಂದ್ರೆ ಹೊಟ್ಟೆಗೆ ಹಿಡ್ಸಿಕ್ಬೇಕಲ್ಲ ಬುದ್ಧಿ. ಹಾಗಂತ ಬಿಸ್ಲಲ್ಲಿ ಇಷ್ಟೊಂದು ಬೊಬ್ಬೆ ಬರ್ಸ್ಕೊಂಡು ಒದ್ದಾಡದ, ಅದನ್ನ ನೆನ್ಸ್ಕೊಂಡ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಲೈ ಮಗತ್ತಗೆ ಅವರೇ ಕಷ್ಟಪಟ್ಟು ಒಣಗ್ತಾವ್ರೆ, ನನಗ್ ಬಂದ್ಬಿಟ್ಟ ಚಿತ್ರ ಹಿಡಿಯಕ್ಕೆ. ನೋಡಿ ಎಲ್ರಿಗೂ ನಾಳೆಯಿಂದ ಒಂದ್ ಸುಲಭವಾದ ಕೆಲಸ ಕೊಡ್ತೀನಿ. ಸುಲಭವಾದ ಕೆಲ್ಸನ? ಏನ್ ಬುದ್ಧಿ ಅದು? ಏನ್ ಗೊತ್ತಾ, ಅದನ್ನ ಗಟ್ಟಿಯಾಗಿ ಹೇಳ್ಬಾರ್ದು. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅವ್ರಿಗೂ ಸುಲಭವಾದ ಕೆಲಸನೇ ಕೊಡ್ಬೇಕಾಗತ್ತೆ. ಹೇಳ್ತೀನಿ ಬನ್ನಿ ನೋಡ್ರಿ. ಏನಯ್ಯ ಕಾಳಿಂಗ, ಎಲ್ಲಿದ್ದೀಯೋ? ಎಲ್ಲ ರೆಡಿನೇನು? ಎಲ್ಲ ರೆಡಿ ಬಾ. ಏನ್ ಬುದ್ಧಿ ಇದು ಈ ತರ ಇದೆ ಬಟ್ಟೆ? ಇದೆಲ್ಲ ನಂಗೆ ಸರ್ ಬರಕಿಲ್ಲ. ಈ ತರ ಬಟ್ಟೆ ಹಾಕೊಂಡ್ರೆ ನಮ್ ಫ್ರೆಂಡ್ ನಿಮ್ಗೆ ಕೆಲಸ ಕೊಡೋದು. ಹೌದಾ? ತಿಂಗಳಿಗೆ ಸಂಬಳ ಎಷ್ಟು ಗೊತ್ತಾ? ತಲಾ 5,000 ರೂಪಾಯಿ. ಏನಯ್ಯ ನೀನು? ಎಷ್ಟೊಂದು ಸಾರಿ ನಿನ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ನಾನು. ಇಂತ ಕೆಲಸಗಾರ್ತಿಯರೆಲ್ಲ ಇದಾರೆ ಅಂತ ಹೇಳಲೇ ಇಲ್ವಲ್ಲಯ್ಯ ನೀನ್ ನನಗೆ. ರಾಮ್ಲಿಂಗ, ಇವ್ರನ್ನೆಲ್ಲ ಕರ್ಕೊಂಬಂದು ಬಾಬ್ ಕಟ್ ಮಾಡಿಸಿ, ಎಣ್ಣೆ ನೀರ್ ಸ್ನಾನ ಮಾಡಿಸಿ, ಸ್ನೋ ಪೌಡರ್ ಹಾಕಿ ನೆಟ್ಟಿಗೆ ಮಾಡೋಷ್ಟೊತ್ತಿಗೆ ನಾನ್ ಪಟ್ ಕಷ್ಟ ದೇವ್ರಿಗೆ ಗೊತ್ತು. ನೀನ್ ಏನೇ ಕಷ್ಟ ಕೊಡಯ್ಯ ತಡ್ಕಂತಾರ ಇವ್ರು. ಹುಷಾರಿಂದ ಕರ್ಕೊಂಡೋಗು. ಥ್ಯಾಂಕ್ ಯು ರಮ್ಮ. ಬರಲ್ಲ, ಬನ್ನಿ 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 ಬನ್ನಿ. ಕೂತ್ಕೊಂಡು ನಡೀರಿ ನೀವು. ಇದೇ ನಿಂಗೆ ಎದುರ್ಕೋತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಇದೆಲ್ಲ ಏನ್ ಬುದ್ಧಿ? ಇದು ಕ್ಯಾಮ್ರಾ. ಈ ಹುಡುಗರೆಲ್ಲ ಇದಾರಲ್ಲ, ಇವರೆಲ್ಲ ನಿಮ್ ಗಂಡಂದ್ರು ಅಂತ ತಿಳ್ಕೊಳ್ಳಿ. ಇವ್ರು ಸುಸ್ತಾಗೋವರೆಗೂ ಪ್ರಸ್ತಾವ ಮಾಡ್ತಾರೆ, ಶಿಸ್ತಿಂದ ಇವರು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ. ಅಯ್ಯೋ ಬೇಡ ಬುದ್ಧಿ. ಬೇಡ ಬೇಡ ಅಂತ ಬಡ್ಕೋಬಾರದು. ಪ್ರಸ್ತುತ ಮುಹೂರ್ತನೇ ಮೀರ್ ಹೋಗ್ತಾ ಇದೆಯಲ್ಲಪ್ಪ, ನೀವು ಸರಿಯಾಗೆಲ್ಲ ತಕೋಬೇಕಪ್ಪ. ಅಪಾಯ ಮಾಡ್ಕೋಬೇಡ್ರು. ಅರೆ ಕ್ಯಾ ಸಾಬ್ ಇನ್ನೂ ಬರ್ಲಿಲ್ಲ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಯಾಕ್ರಮ ಎಲ್ಲ ಅಳ್ತಾ ಇದ್ದೀರೋ? ಅಯ್ಯೋ ಕಂಡರ್ಸ್ಗಳು ಚೆನ್ನಾಗಿರೋದಿಲ್ಲ. ಆ ಹುಡುಗರು ನಮ್ ಶೀಲ ಹಾಳು ಮಾಡ್ಬಿಟ್ರು. ಶೀಲ ಅಂತ ಯಾಕ್ರಮ ಪಡ್ಕೋತಾ ಇದ್ದೀರಾ? ನೀವ್ ಮದುವೆ ಆಗಿ ಗಂಡನ ಜೊತೆ ಪ್ರಸ್ತಾವ ಆದಾಗ ಹೋಗದೆ ಇರೋ ಶೀಲ ಏನೂರು ಇದ ಹುಡುಗರ ಜೊತೆ ಇದ್ದಾಗ ಹೋಗ್ತದ? ಆಯಾ ನಿಮ್ಮ ಶೀಲ ಅನ್ನೋದನ್ನ ದುಡ್ಡಿನ ಚೀಲ ಮಾಡ್ಕೋಬೇಕು. ನೋಡಿ ಈಗ ಫಾರಿನ್ ಒಬ್ಬ ಡೈರೆಕ್ಟರ್ ಬಂದಿದ್ದಾರೆ, ನಾಳಿದ್ದು ಬಂದೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ. 1 ತಿಂಗಳು ನೀವು ಅಲ್ಲಿ ಇದ್ಬಿಟ್ರೆ ನಿಮ್ ಚೀಲಕ್ಕೆ 20,000 ರೂಪಾಯಿ ತುಂಬುತ್ತೆ. ಬನ್ನಿ 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 ನಡ್ರಿ. ಅಯ್ಯೋ ಅಳ್ತವೆ, ಅರ್ಥನೇ ಆಗಲ್ಲ ಮಕ್ಕಳಿಗೆ. ನಡಿ ಬನ್ನಿ ಬನ್ನಿ ಬೇಗ ಬನ್ನಿ 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 ಬನ್ನಿ. ಯಾಕೆ ಏನು ಇಷ್ಟೊತ್ತು? ಚೆನ್ನಾಗಿ ಹೇಳ್ತಿ ಕಣಯ್ಯ. ಯಾರ ಮೀನುಗಳನ್ನ ಬುಟ್ಟಿಗೆ ಹಾಕೊಂಡ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನಿನಗೇನ್ ಗೊತ್ತು? आहा वाह 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 वाह, क्या खूबसूरत लड़कियां, रंग रंग गुलाबिया, सुभान अल्लाह। ओ ले लो, तुम्हारा पैसा वहाँ है, चलो चलो जल्दी चलो। ದುಡ್ಡು ಸರಿಯಾಗಿದೆಯಾ? ಏನ್ ಸರ್? ಒಂದು ಸೆಂಟ್ರಲ್ ಸ್ಪೆಷಲ್ ತಾಂಬಾರ. ಓಕೆ ಸರ್. ಸರ್ ನಿಮ್ ಯಜಮಾನ ರಾಮ್ಲಿಂಗನ್ಗೆ ಹೇಳು ಬಂದು ನನ್ನ ನೋಡೋದಿಕ್ಕೆ. ಆಯ್ತು ಸರ್. ತಾವ್ಯಾರು ಸರ್? ನಾನ್ ಯಾರಾದ್ರೆ ನಿನಗೇನ? ಮೊದಲು ನಿಮ್ ಯಜಮಾನ ಎದ್ದೇಳ ಮೇಲೆ. ನನ್ನ ಹೇಳು ಮೇಲೆ ಅಂತ್ಯ. ಎದ್ರೆ ಏನಾಗುತ್ತೆ ಗೊತ್ತಾ? ಎದ್ರೆ ತಾನೇ ಗೊತ್ತಾಗೋದು. ಹೇಳಕ್ ಮುಂಚೆನೆ ಮಲಗಿಸ್ಬಿಟ್ರೆ ಸೆಂಟ್ರಲ್ ರೋಡ್. ಈ ಸೆಂಟ್ರಲ್ ರೌಡಿ ಅವನಲ್ಲ, ನಾನು. ನನ್ನ ಮಕ್ಕಳ ತಾಕತ್ತಿದ್ರೆ ನನ್ನ ಮೈ ಮುಟ್ಟಿ, ಇಲ್ಲ ನಾನ್ ನಿಮ್ಮನ್ ತಟ್ಟೋ ಸುದ್ದಿನ ನಿಮ್ ಯಜಮಾನನ್ ಮುಟ್ಸಿ ಆ
ಯಾಕ್ರೋ ಏನಾಯ್ತು? ಪ್ರದೇಶಗಳೇನಾದ್ರು ಆಟಮ್ಮ ಹಾಕ್ಬಿಟ್ರೇನ್ರು? ಏನಾಯ್ತು ಬಿಗ್ನಾಸಿ ನನ್ ಮಕ್ಳ? ಸೆಂಟ್ರಲ್ ರೌಡಿನ ರೋಡ್ ಅಂಡರ್ ರಿಪೇರ್. ಏನ್ ಗುರು ಪಂಚರ? ಈ ಟೈರ್ ಗೊತ್ತು ಒಂದು ಗೊತ್ತಾಗಲ್ಲಪ್ಪ. ಯಾವ ಟೈರ್ ಪಂಚರ್ ಆಗಿದೆ? ಏನ ಸ್ಟೆಪ್ನಿ ತೆಗಿ. ಅಯ್ಯೋ ಇಟ್ಟತ್ಲಿ ಏನಪ್ಪ ಇದು ನಮ್ಮ ರಾಮಾಯಣ. ಇರ್ಲಿ ಬಿಡು, ಚಡ್ಡಿ ಇಟ್ಕೊಳಕ್ಕಾಗತ್ತೆ. ಎಷ್ಟೇ ಆಗ್ಲಿ ಇದು ಸೆಂಟ್ರಲ್, ಅದು ಸ್ಟೇಟ್. ಕನೆಕ್ಷನ್ ಗಾಡಿ ರೆಡಿನಾ? ರೆಡಿ ಗುರು. ಎಷ್ಟೊಂದು ದುಡ್ಡು ಹೊರಟೋಯ್ತಲ್ಲಿ. ಏನ್ ರಮೇ ಹೇಗೆ ನಮ್ ಸೆಂಟ್ರಲ್? ಅಲ್ಲ ನೀನಾದ್ರೂ ಹೇಳ್ಬಾರ್ದೇನೆ. ಬಾ ಕರ್ಮ. ನೀರು 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 ನೀರ್ ಬೇಕಾ? ನೀರೇನು ಬೇರೆ ಕುಡಿಸ್ತೀನಿ. ಆ ಪೇಪರ್ ಸಿಲ್ಜ್ ಕೊಡು. ನೀವೇನ್ ಮಾಡಿದ್ರು ಬಾಯ್ ಬಿಡಲ್ಲ. ಕಲ್ಲನ್ ಹಿಂಡಿ ನೀರ್ ತೆಗಿಯೋ ಹುಚ್ಚಾಲೀಲು. ಮುಚ್ಚೋ ಬಾಯಿ. ನಿನ್ಗಿನ್ನೂ ಬುದ್ಧಿ ಬರ್ಲಿಲ್ಲ? ಯಾವತ್ತ ಸೀಕ್ರೆಟ್ ಪೇಪರ್ ಸೆಲೆಕ್ಟ್ ಇದೆಯಾ ಅಂತ ಹೇಳ್ತೀಯೋ ಆವತ್ತೇ ನಿನಗ್ ನೀರು. ಏಯ್, ಯಾರಾದ್ರೂ ಒಂದು ತೊಟ್ಟಿ ನೀರು ಕೊಟ್ರೆ ನಿಮ್ ಕೈಗಳು ಕತ್ತರಿಸ್ಬಿಡ್ತೀನಿ. ಏನಿದೆಲ್ಲ? ಯಾಕೆ ಬಂದೆ ಇಲ್ಗೆ? ಆಡೋದ ಕಾರ್ಡ್ ಸಾಕಾಗಲ್ಲ ಅಂದ್ರಲ್ಲ, ಈ ಕಾರ್ಡ್ಸ್ ನ ಕೊಟ್ಟೋಗೋಣ ಅಂತ ಬಂದೆ. ಅಯ್ಯೋ ನಿನ್ನ ಇದೆಲ್ಲ ಎಲ್ಲಿ ಸಿಕ್ತೋ? ತುಂಬಾ ಬೊಬ್ಬಟ್ಟಾಗಿದೆ. ಹೌದಲ್ಲೋ ರಾಮ್ಲಿಂಗ, ನನ್ ಸಿಲ್ಕ್ ಜುಬ್ಬ ನೋಡು ಎಷ್ಟ್ ಚೆನ್ನಾಗಿ ಹೊಳಿತಾ ಇದೆ. ಶಿಸ್ತು ಬಿಟ್ರು. ನಾಳೆ ನಿಮ್ ಯೋಗ್ಯತೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇಷ್ಟಕ್ಕೆ ಬಾಯ್ ಬಿಡ್ತಿರಲ್ಲೋ. ನೀನೇನ ಫೋಟೋಸ್ ತೆಗ್ದಿದ್ದು? ಅದು ಡೌಟಾ?
ಯಾಕೆ ಬ್ಲಾಕ್ ಮೇಲ್ ಮಾಡ್ತೀಯಾ? ಅದನ್ನ ಬೇರೆ ನಾನು ಬಾಯ್ಬಿಟ್ಟು ಹೇಳ್ಬೇಕಾ? ನೋಡಿ, ನೀವು 3 ಜನ ನಾ ಹೇಳಿದ ಮಾತು ಕೇಳಿದ್ರೆ ಸರಿ, ಇಲ್ದೆ ಹೋದ್ರೆ ಈ ಫೋಟೋಸ್ ಇಟ್ಕೊಂಡು ಸಿನಿಮಾ ಪೋಸ್ಟರ್ಸ್ ತರ ನಿಮ್ 3 ಜನದ ಮನೆ ಮುಂದೆ ಅಂಟಿಸ್ಬಿಡ್ತೀನಿ. ಅಂಟಿಸ್ಕೋವಾಗಲೇ ಯಾವನ್ ಕೇರ್ ಮಾಡ್ತಾನೆ? ನಿನಗ್ ಪರವಾಗಿಲ್ಲ, ಎಂಡ್ರು ಮಕ್ಳಿಲ್ಲ, ನನ್ಗೆ ಎಂಡ್ರು ಮಕ್ಳೆಲ್ಲ ಇದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಏನಾರ ನನ್ನ ಹೆಂಡತಿ ತುಳಸಿ ಪೂಜೆ ಮಾಡಕ್ಕೆ ಅಂತ ಆಚೆ ಹೋದಾಗ ಏನಾರ ನೋಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೋ ಕಚ್ಚಾಡ್ತೀರಾ? ಆ ನೆಗೆಟಿವ್ಸ್ ಎಲ್ಲ ನನ್ ಕೈಗೆ ಬರ್ಬೇಕಾದ್ರೆ ನಿನ್ಗೇನ್ ಬೇಕೋ ಕೇಳು. ಏನು ಬೇಡ, ಮಾಡ್ತಾ ನಿಜಾನೇ ಹೇಳ್ತಾ ಇದೀನಿ. ಒಂದು ಬಂಗ್ಲೆ, ಒಂದು ಬೆಂಚ್ ಗಾಡಿ. ಕೊಟ್ಬಿಡ ಕಾಳಿಂಗ. ಹಲೋ, ಹಾಯ್ ಡಾರ್ಲಿಂಗ್. ನೀನಾ? ಅಯ್ಯೋ ನೀನಾ, ಎಲ್ಲಿಂದ ಬಂತಯ್ಯ ನಿನ್ಗೆ ಈ ಕಾರು? ಅದೆಲ್ಲ ಹಾಗಿರ್ಲಿ, ಮೊದಲು ಈ ಕಾರ್ ಹೇಗಿದೆ ಹೇಳು. ಬಹು ಚೆನ್ನಾಗೈತೆ. ನಾನು ಒಂದ್ಸಲ ಕೂತ್ಕೋತೀನಿ. ನಿನ್ಗೋಸ್ಕರ ಚಿನ್ನ ಈ ಕಾರ್ ತಗೊಂಡಿರೋದು. ಜೀವನ ಪೂರ್ತಿ ನಾವಿಬ್ರು ಈ ಕಾರಲ್ಲಿ ಓಡಾಡ್ಕೊಂಡಿರ್ಬೋದು. ಕೂತ್ಕತ್ಯಾ? ನಡಿ ಕೂತ್ಕ. ಕೈ ತೆಗಿ. ಕಣ್ ಕಡೆ ಕೈ ಹಾಕಿದ್ರೆ ಗಾಡಿ ಎತ್ತತ್ಕೊ ಹೊಟ್ಟೋಯ್ತದೆ. ಒಂದೇ ಒಂದ್ಸಲ ಅರಮಣ. ಅಯ್ಯೋ ಬ್ಯಾಡ ಚಿನ್ನ, ಸುಮ್ಕೆ ಆರನ್ ಮಾಡಿದ್ರೆ ಅಕ್ಕಪಕ್ಕದವರು ಬೇಜಾರ್ ಮಾಡ್ಕತಾರೆ. ಗಾಡಿ ಓಡೋವಾಗ ಎಷ್ಟು ಬೇಕಾದ್ರೂ ಆರನ್ ಮಾಡು, ಸರಿನಾ? ಈಗ ಎಲ್ಲೋಗಣ ಹೇಳು. ಮತ್ತೆ ಒಂದ್ ಮಾತ್ ಕೇಳ್ತೀನಿ, ನಿಜ ಹೇಳ್ತೀಯಾ? ನಿಂತವ ಸುಳ್ಳು ಹೇಳ್ತೀನಿ ಚಿನ್ನ. ನನ್ ಮೇಲೆ ಪ್ರೀತಿಗೆ ಗಾಡಿ ತಗೊಂಡ್ಯಾ? ಇಲ್ವಾ ಮತ್ತೆ, ಈ ಕಾರ್ ನಡೆ ನೀನ್ ಲವ್ ಮಾಡ್ತೀನಿ ಚಿನ್ನ. ಹಾಗಾದ್ರೆ ನಾವಿಬ್ರು ಒಂದು ರೌಂಡ್ ಹೋಗೋಣವಾ? ಓಕೆ ಡಾರ್ಲಿಂಗ್. ಹೆಂಗ್ ಎತ್ತಾಗ್ತದೆ? ಚೆನ್ನಾಗೈತೆ. ಸೆಂಟ್ರಲ್ ರೋಡಿ ರಿವರ್ಸ್. ನಡಿ ಗುರು ಬೇಗ. ಇಲ್ಲಿ ಬಂದು ನಿಲ್ಸ್ತಾ ಇದ್ದೆ, ನೀನು ಮಾಡ್ತೀನಿ ತಡಿ. ಇವಾಗ ಗಾಡಿ ನಿಲ್ಸಿ ಆರು ಏಳು. ಏನೋ ಇದು? ಏನೋಪ್ಪ ನನಗೂ ಅರ್ಥವಾಗ್ತಾ ಇಲ್ಲ. ನೀನ್ ಇವ್ರನ್ನೆಲ್ಲ ಅರಬಿ ಸಾಬಿಗೆ ಮಾರಿರ್ಲಿಲ್ವಾ? ಇದೊಳ್ಳೆ ಚೆನ್ನಾಗಿ ಹೇಳ್ತಿ ಕಣಯ್ಯ. ಮಾರ್ದೇನೆ ದುಡ್ಡು ಬಂದ್ಬಿಡುತ್ತಾ? ಮತ್ತೆ ಹೆಂಗ್ ಬಂದ್ರು? ನೀವೆಲ್ಲ ಹೆಂಗ್ ಬಂದ್ರ? ಅದನ್ನ ನಾನ್ ಹೇಳ್ತೀನಿ. ಈ ಸೆಂಟ್ರಲ್ ರೌಡಿ ಕಣ್ ತಪ್ಸಿ ಒಂದು ಹುಲ್ಲು ಕಡಿನೂ ಅಲ್ಲಾಡ್ಸಕ್ಕಾಗಲ್ಲ. ಸೆಂಟ್ರಲ್ ರೋಡಿ ವಿನಃ ತೃಣನಪಿನ ಚಲವೇ. ಈಗ ನಮ್ಮಿಂದ ನಿನ್ಗೇನಾಗಬೇಕು? ಅದೇ ಬ್ರೀಫ್ ಕೇಸಲ್ಲಿ ಇದೆಯಲ್ಲ ಸ್ವಲ್ಪ ಚಿಲ್ರೆ, ಅದು ನನಗೆ ಬೇಕು. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಈ ಹುಡುಗಿ ಸಾಕ್ಷಿನ ಇಟ್ಕೊಂಡು ನಿಮ್ಮಿಬ್ಬರನ್ನು ಅಂದಮಾನ್ಗೋ ನಿಕೋಬಾರ್ ಜೈಲ್ಗೋ. ಗೊತ್ತಾಯ್ತಾ? ನಿಕೋಬಾರ್ ನಲ್ಲಿ ನಿಕ್ಕರ್ ಒಂದು ಬಿಟ್ರೆ ಅಂಡಮಾನ್ ನಲ್ಲಿ ಅದು ಇಲ್ದೆ ಅಂಡ್ಗೊದ್ದು ಒಳಗಾಗ್ತಾರೆ. ಇನ್ನು ಅರ್ಧ ಗಂಟೆ ಟೈಮ್ ಒಳಗಡೆ ಈ ಹುಡುಗಿರು ಅವ್ರವ್ರ ಮನೇಲಿ ಇರ್ಬೇಕು. ಗೊತ್ತಾಯ್ತಾ? ಏನ್ ಹಾಗೆ ಮುಖ ನೋಡ್ತಾ ಇದ್ಯಾ? ಕನೆಕ್ಷನ್ ಕಮಾನ್. ಟಾಟಾ. ಏನ್ ಪ್ರಳಯ ಆಗೋಯ್ತು ಅಂತ ಬಡ್ಕೊಳ್ತೀರೋ? ಪ್ರಳಯ ಆಗಿರೋದಕ್ಕೆ ಬಡ್ಕೊಳ್ತಾ ಇರೋದು. ಹೊರಗಡೆ ಪ್ರಳಯ ಆಗ್ತಾ ಇದ್ರೆ ಒಳಗಡೆ ಒಳ್ಳೆ ಕೃಷ್ಣ ಪರಮಾತ್ಮ ತರ ಪ್ರಳಯ ಮಾಡ್ತಿದ್ಯಲ್ಲ, ನಿನಗೆ ಏನ್ ಅನ್ಬೇಕು? ಏನ್ ಪ್ರಳಯಾಗಿ ಮುಳುಗೋಗಿರೋದು? ಆ ಹಲ್ಕ ನನ್ ಮಗ ಸೆಂಟ್ರಲ್ ರೋಡಿ ನಾವ್ ಅರೇಬಿಯನ್ ಸಾಬಿಗೆ ಮಾರಿದ್ ಹುಡುಗಿಯರ್ನೆಲ್ಲ ಬಿಡಿಸಿದ್ದು ಅಲ್ದೆ ನಮ್ಮ ಹತ್ರ ಇದ್ಬದ್ದಿದ್ದ ಹಣನೆಲ್ಲ ದೋಚ್ಕೊಂಡು ಹೋಗಿದ್ದಾನೆ. ಹೌದಾ? ಅವನ್ಗೊಂದ್ ದಾರಿ ತೋರ್ಸ್ಲೇಬೇಕು. ದಾರಿ ಏನ್ ತೋರ್ಸೋದು? ಆ ನನ್ ಮಗನ ನೇರವಾಗಿ ನರ್ಕಕ್ಕೆ ಕಳ್ಸೋದು. ಅದಕ್ಕೆ ನಿಮ್ಮನ್ನ ಗುಗ್ಗುಗಳು ಅನ್ನೋದು. ತನ್ನ ಕಚ್ಚೋಕ್ ಬರೋ ಹಾವನ್ನ ಹಲ್ ಕಿತ್ತು ಹೊಟ್ಟೆ ಹೊರ್ಕೊಳ್ಳೋದೆ ಹಾವಾಡಿನ ಕೆಲಸ. ಅಂದ್ರೆ ನಿನ್ನ ಮಾತಿನ ಅರ್ಥ? ಇನ್ನ ಅರ್ಧ ಗಂಟೆ ನಿಮಗೆ ಕೊಡ್ತೀನಿ. ಅಷ್ಟಲ್ಲ ಆ ಸೆಂಟ್ರಲ್ ರೌಡಿ ಎಲ್ಲೇ ಇದ್ರು ನನ್ ಮುಂದೆ ತಂದು ನಿಲ್ಸ್ಬೇಕು. ಔಟ್.
ಸೆಂಟ್ರಲ್ ರೌಡಿ ತಮ್ಮಿದ್ರೆ ಈಚೆ ಬಾ. ಇದ್ರೆ ಈಚೆ ಬರ. ಹೇ ಬಕರಾಗಳ, ಇಂಥ 100 ಜನ ಕತ್ತೆ ಗರ್ಭಗಳನ್ನ ಕಳ್ಸಿದ್ರು ಈ ಹುಲಿ ಹಿಡಿಯಕ್ಕಾಗಲ್ಲ, ಗೊತ್ತಾ? ಹಾಗಲ್ಲಪ್ಪ. ಇನ್ ಹೇಗಪ್ಪ? ಈ ರೀತಿ ರೌಡಿಗಳನ್ನ ಬಿಟ್ಟು ಕರ್ಸೋ ಬದಲು ನೇರವಾಗಿ ಬಂದ್ ಕರೆದಿದ್ರೆ ರಾಜಾರೋಷವಾಗಿ ಬರ್ತಿದ್ನಲ್ಲಪ್ಪ. ಆಗಲ್ಲಪ್ಪ, ಸೆಂಟ್ರಲ್ ರೌಡಿ ಅಂದ್ರೆ ಇಂತ ಧೀಮಂತ ವ್ಯಕ್ತಿ ಅಂತ ನಮಗ್ ಗೊತ್ತಿರ್ಲಿಲ್ಲ. ಹಾಗೇನಾದ್ರೂ ಮೊದ್ಲೇ ಗೊತ್ತಾಗಿದ್ದಿದ್ರೆ ಸಕಲ ರಾಜ ಮರ್ಯಾದೆಯಿಂದ ನಾವೇ ನಿನ್ನ ಕರ್ಕೊಂಡು. ಅಯ್ಯೋ, ನಮ್ಮೆಲ್ರು ತಾಯಂದ್ರಾಣೆಗೂ ಸತ್ಯ. ನಮ್ದೆಲ್ಲ ಒಂದೇ ಕುಲ, ಒಂದೇ ಜಾತಕ, ಒಂದೇ ನಕ್ಷತ್ರ. ನಾವೇ ಕಿತ್ತಾಡಿದ್ರೆ ಹೆಂಗೆ? ಈ ಓತ್ಲೆಲ್ಲ ಆಮೇಲೆ ಇರ್ಲಿ, ವಿಷಯಕ್ಕೆ ಬನ್ನಿ. ಬೇಕಾ? ಅಯ್ಯ, ಅದೇನ್ ಒಬ್ರ ಮುಖ ಒಬ್ರಂಗ್ ನೋಡ್ಕೋತಾ ಇದ್ದೀರಾ? ನನಗ್ ಟೈಮ್ ಆಯ್ತು, ಅದೇನ್ ಬೊಗಳಿ. ಏನಿಲ್ಲ, ನೀನು ನಮ್ ಸೈನ್ಯಕ್ಕೆ ಅಧಿಪತಿ ಆಗ್ಬೇಕು ಅಂತ. ಅಂದ್ರೆ ನಾವು ಮೋಟರ್ ಬೈಕ್ ಆದ್ರೆ ನೀನ್ ಅದ್ರ ಇಂಜಿನ್ ಆಗು ಅಂತ. ಓಹೋ, ನಾವ್ ಹೆಲಿಕಾಪ್ಟರ್ ಆದ್ರೆ ನೀನ್ ಮ್ಯಾಲ್ ಸುತ್ತೋ ಫ್ಯಾನ್ ಆಗಬೇಕು. ಬಂದು ಹೆಲಿಕಾಪ್ಟರ್ ಫ್ಯಾನ್ ಅಂತೆ, ಮೋಟರ್ ಬೈಕ್ ಇಂಜಿನ್ ಅಂತೆ. ವಿಷಯಕ್ಕೆ ಬನ್ರಿ. ನೀನು ನಮ್ ಪಾರ್ಟಿಗೆ ಸೇರ್ಕೋಬೇಕು. ಅದರಿಂದ ನನಗ್ ಬರೋ ಲಾಭ ಲಕ್ಷಾಂತರ ರೂಪಾಯಿ. ಅಲ್ಲಲ್ಲ, ಕೋಟ್ಯಾಂತರ ರೂಪಾಯಿಗಳು. ಆದ್ರೆ ನೀ ನಮ್ ಜೊತೆ ಸೇರಕ್ ಮುಂಚೆ ನಿನ್ಗೊಂದ್ ಸಣ್ಣ ಪರೀಕ್ಷೆ ಇಡ್ತೀನಿ. ನೀನ್ ಅದನ್ನ ಪಾಸ್ ಮಾಡ್ಬೇಕು. ಏನದು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಸ್ತುನ ನಿನ್ ಕೈ ಕೊಡ್ತೀನಿ. ಅದನ್ನ ನಾಳೆ 4 ಗಂಟೆಗೆ ಏರ್ಪೋರ್ಟ್ ನಲ್ಲಿ ನನ್ನ ಸ್ನೇಹಿತ ಚಿದಂಬರ್ ಕೈ ಕೊಡ್ಬೇಕು. ಓಕೆ? ನಾಳೆ ಬರ್ತೀನಿ. ನಿಜ ಹೇಳು, ನಿನಗೆ ಯಾರು ಆ ಬ್ರೀಫ್ ಕೇಸ್ ಕೊಟ್ಟಿದ್ದು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ. ನಿಲ್ಸಿ ಇನ್ಸ್ಪೆಕ್ಟರ್, ಸಾಕು. ಹೇಶ್, ನಿನ್ನ ನಿಯತ್ತಿನ ಪರೀಕ್ಷೆಯಲ್ಲಿ ನೀನ್ ಪಾಸ್ ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಆ ಇನ್ಸ್ಪೆಕ್ಟರ್ ನಮ್ಮೋನೆ. ಏನವ್ರ ಮುಖ ನೋಡ್ತಿದ್ದೀಯಾ? ಆಯ್ತಾವ್ರಿ ಬಿಡು. ನೀನ್ ನಿಜವಾಗ್ಲೂ ಗ್ರೇಟ್ ಟೈಗರ್. ಆ ದ್ವಾಪರ ಯುಗದಲ್ಲಿ ಕೌರವರ ಕೈಯಿಂದ ಪಾಂಡವರನ್ನ ಶ್ರೀಕೃಷ್ಣ ಕಾಪಾಡ್ದಂಗೆ ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ಐ ಆಮ್ ಸಾರಿ ಸರ್. ನಾಳೆನೆ ನಮ್ ಕಾಂಟ್ರಾಕ್ಟಿನ ಕೆಲಸ ಶುರುವಾಗುತ್ತೆ. ಕರೆಕ್ಟ್ ಆಗಿ 12:15 ಗಂಟೆಗೆ ನ್ಯಾಷನಲ್ ಹೈವೇನಲ್ಲಿ 17ನೇ ನಂಬರ್ ಮೈಲಿಕಲ್ ಹತ್ರ ಒಬ್ಬ ಪಾರ್ಟಿ 50 ಲಕ್ಷ ರೂಪಾಯಿ ತಗೊಂಡ್ ಬರ್ತಾನೆ. ಅದನ್ನ ತಗೊಂಡು ನೀನ್ ಇಲ್ಲಿಗೆ ಬರ್ಬೇಕು. ನಿನ್ನರ್ಧ ತಗೊಂಡು ಮಿಕ್ಕದ ನಮಗ್ ಕೊಡು. ಓಕೆ? ನಂದಿರ್ಲಿ, ನೀನೇನಿಲ್ಲಿ? ಅಕ್ಕವ್ರು ಪರ್ಚೇಸಿಂಗ್ ಬಂದಿದ್ರು, ನನ್ನ ಕರ್ಕೊಂಡ್ ಬಂದ್ರು. ನಾನು ನಿನ್ನ ಚೇಂಜ್ ಮಾಡ್ಕೊಂಡ್ ಬಂದೆ. ಸಾಯಂಕಾಲ ಸಿಗ್ತೀಯಾ? ಟೈಮ್ ಇಲ್ವಲ್ಲಮ್ಮ. ನಾಳೆ ಸಿಗ್ತೀಯಾ? ನಾಳೆ ಅಪಾಯಿಂಟ್ಮೆಂಟ್ ಇದೆಯಲ್ಲ. ಅಪಾಯಿಂಟ್ಮೆಂಟಾ? ನಿನಗೇನು ಬಂತು ರೋಗ? ನಿನ್ನನ್ ಕಟ್ಕೊಂಡಲ್ಲ ನೋಡು. ಹಾಗಲ್ಲ ಚಿನ್ನ, ನಾಳೆ 12 ಗಂಟೆ ಸರಿಯಾಗಿ 12ನೇ ಮೈಲಿ ಕಲ್ಲತ್ರ 12 ಲಕ್ಷ ರೂಪಾಯಿ ವ್ಯವಹಾರ ಇದೆ. ಬರೀ ಲಕ್ಷ ಲಕ್ಷ ಅಂತ ಹೇಳಿ ನಾನು ಅಲಕ್ಷ್ಯ ಮಾಡ್ಬಿಟ್ಟೆ. ಮತ್ತೆ ಯಾವಾಗ ಸಿಗ್ತೀಯಾ? ನಾಡಿದ್ದು ಸಿಗ್ತೀನಿ.
ಓಕೆ ಬಾಯ್ ಬಾಯ್ ಬಾಯ್. ಯಾರಾದ್ರೂ ಕಾಪಾಡಿ. ಇವರೆಲ್ಲ ನನ್ನನ್ನ ಅದಲ್ಲ, ಇವರೆಲ್ಲ ನನ್ನನ್ನ ಸರಿ ಬಂದ್ರಪ್ಪ, ನನಗೆ ಕೆಲಸ ಕಡಿಮೆ ಆಗುತ್ತೆ. ಬನ್ನಿ. ಏನ್ರ ಏನಿದೆಲ್ಲ? ಏನ್ ಗಲಾಟೆ ನಡೆದಿದೆ? ಬನ್ನಿ ಸರ್, ನಾನು ಹೇಳ್ತೀನಿ. ಈ 4 ಜನರು ಈಕೆನ ಚೇಸಿಂಗ್ ಮಾಡ್ಕೊಂಡ್ ಬರ್ತಿದ್ರು. ಏನ್ರಪ್ಪ ಅಂತ ಕೇಳೋಷ್ಟರಲ್ಲಿ ನೀವು ಬಂದ್ರಿ. ಎಕ್ಸ್ಕ್ಯೂಸ್ ಮೀ ಸರ್. ಏನಮ್ಮ? ಬನ್ನಿ ಸರ್. ಯಾಕೆ ಇಷ್ಟು ಗಾಬರಿ? ಬನ್ನಿ ಸರ್. ಇನ್ಸ್ಪೆಕ್ಟರ್ ಸರ್. ಏನಾಯ್ತು ಹೇಳಮ್ಮ? ಬೋಡ ಇದ್ದಾನಲ್ಲ, ಅವನು ನನ್ನ ಅತ್ತೆ ಮಗ ಸರ್. ಅವನು ನನ್ನೇ ಮದ್ವೆ ಆಗ್ಬೇಕು ಅಂತ ಒಂಟೆ ಕಾಲಲ್ಲಿ ನಿಂತಿದ್ದಾನೆ ಸರ್. ಅಮ್ಮ, ಅಯ್ಯೋ ಪಾಪ, ಎಲ್ಲ ನಿನ್ನ ಹಣೆ ಬರ. ಹಣೆ ಬರ ಅಂತ ಇವನ್ನ ಮದ್ವೆ ಮಾಡ್ಕೊಳಕ್ ಆಗುತ್ತಾ ಸರ್? ಅವನೇನಾದ್ರೂ ನನಗ್ ತಾಳಿ ಕಟ್ಟಿದ್ರೆ ಆ ಕ್ಷಣನೇ ನೇಣು ಹಾಕೊಂಡು ಸತ್ತು ಹೋಗ್ಬಿಡ್ತೀನಿ ಸರ್. ಸಮಾಧಾನ ಮಾಡ್ಕೊ. ಏನ್ ಹೆಂಗ್ ಬಿಡ್ತೀಯಾ? ಸಮಾಧಾನ ಮಾಡ್ಕೋ. ಸರ್, ನಾನೇನಾದ್ರೂ ಬದುಕಿರ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ನಾನು ಇಷ್ಟಪಟ್ಟು ಹುಡುಗನೇ ಮದ್ವೆ ಆಗ್ಬೇಕು ಸರ್. ಸಾರಿ ಸರ್, ನೀವಲ್ಲ ಅವರು. ನನ್ನನ್ ಮದುವೆ ಆಗ್ತಾಳ? ಇಂಥ ಒಳ್ಳೆ ಪೀಸು, ಇಂಥ ಒಳ್ಳೆ ಚಾನ್ಸ್ ಇನ್ನೆಲ್ಲಿ ಸಿಕ್ಕುತ್ತೆ ಜಮಾಯಿಸಗರು? ಸರ್, ಇವ್ರು ನೋಡಿದ್ರೆ ಮದ್ವೆ ಆಗೋಲ್ಲ ಅಂತಿದ್ದಾರೆ, ಅವ್ರು ನೋಡಿದ್ರೆ ಒಂಟಿ ಕಾಲ್ ಮೇಲೆ ನಿಂತಿದ್ದಾನೆ. ಈಗ ನೀವೇ ನನ್ನನ್ನು ಕಾಪಾಡ್ಬೇಕು ಸರ್. ನೋಡಮ್ಮ, ಲವರ್ಸ್ ಅಂದ್ಮೇಲೆ ಈ ತರ ಪ್ರಾಬ್ಲಮ್ಗಳು ಇದ್ದದ್ದೇ. ನಾನು ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ, ಮದುವೆನೂ ಮಾಡಿಸಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್. ಸರ್, ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸರ್. ಅನ್ಸುತ್ತೆ. ಈ ತರದ ಬಲವಂತದ ಮದುವೆ ಪ್ರಯತ್ನ ಪಟ್ರೆ ಒಬ್ಬೊಬ್ಬರನ್ನು ಒದ್ದು ಒಳಗಡೆ ಹಾಕ್ಬಿಡ್ತೇನೆ. ನೀವು ಬನ್ನಿ ಮೇಡಮ್. ಇಲ್ಲ ಸರ್, ನಾನು ಇವ್ರ ಜೊತೆಲೇ ಬರ್ತೀನಿ. ರೈ ಮಿಸ್ಟರ್, ಈ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ನಮ್ ಜೀಪ್ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲಿಗೆ ಫಾಲೋ ಮಾಡ್ಬೇಕು? ನನ್ಗೇನ್ ಗೊತ್ತು? ಫಾಲೋ ಮಾಡಿ ಅಂತ ಹೇಳಿದ್ರು, ಫಾಲೋ ಮಾಡಿ. ಸರಿ ಸರಿ, ಬಾ. ಕೂತ್ಕೊಳ್ಳೆ. ಫ್ರೆಂಚ್ ಅಲ್ಲೂ ಬೇಕಲ್ಲ. ಎಲ್ಲ ಒಂದ್ ಕಡೆ ಬಾರೆ. ಬೋಡಾ, ನನ್ನ ಮಕ್ಕಳ ಒಳ್ಳೆ ರೋಲ್ ಕಾಲ. ಬಾರೆ ಬಿತ್ರಿ, ಬಾ, ನಿನಗಿದೆ ಬಾ. ರೈಟ್. ಲವರ್ಸ್ ಅಂತ ಹೇಳಿದ್ರಿ, ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ಹಾರ ಬದಲಾಯಿಸ್ಕೊಳ್ಳಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಈ ಫೈಲು ಯಾಕಯ್ಯ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಯಾಕೆ ಹಾಗೆ ಮುಖ ನೋಡ್ತಿದ್ಯಾ? ಇವ್ರು ಗೊತ್ತಾ ಸರ್ ನಿಮ್ಗೆ? ಗೊತ್ತಿಲ್ದೆ ಇಲ್ಲಿವರೆಗೂ ಕರ್ಕೊಂಡ್ ಬಂದು ಮದುವೆ ಮಾಡ್ತಿದ್ನಾ? ಇವರಿಬ್ರು ಲವರ್ಸ್ ಅಲ್ಲ ಸರ್. ಇನ್ ಸೆಂಟ್ರಲ್ ರೌಡಿ, ಅವಳು ಸ್ಟೇಟ್ ರಾಣಿ. ಹಂಗಾರೆ ಮೊದ್ಲೊಳಗಾಕು. ಇರುಗುರು ಮುಟ್ಟೋದಲ್ಲ, ನಮ್ಮ ಹತ್ರ ಇಟ್ಕೋಬೇಡ, ನಾವೇ ಒಳಗೋಗ್ತೀವಿ. ಬಾರೆ. ಸಾಬ್ರೆ, ನಿಮ್ಮಲ್ಲಿರೋದು ಒಂದೇ ಒಂದ್ ಸೆಲ್ಲ? ಹೌದು. ಇಬ್ಬರಿಗೂ? ಹೌದು. ವೆರಿ ಗುಡ್. ಹೇಗೋ ಮದ್ವೆ ಆಗಿದ್ದೀವಿ, ಫಸ್ಟ್ ನೈಟ್ ಇಲ್ಲೇ. ಸ್ವಲ್ಪ ಬಾದಾಮಿ ಹಾಲು ಅರೇಂಜ್ ಮಾಡಿ. ಮೊದ್ಲು ಬೀಗ ಹಾಕಯ್ಯ. ನೋಡ್, ನಿನ್ ಚೆಲ್ಲಾಟ ಎಲ್ಲಿವರೆಗೆ ಬಂತು ನೋಡಿ. ಮದುವೆ ಆದ ಹೊಸದಲ್ಲಿ ಪ್ರಸ್ತ ಯಾವತ್ತೂ ಮಾವನ್ ಮನೇಲೆ ನಡಿಬೇಕು. ಇದು ನಮ್ಮಿಬ್ಬರಿಗೂ ಮಾವನ್ ಮನೆ ಇದ್ದಾಗ ತಾನೆ? ಏನಂತೀರಾ?
ಇದು ಕಳ್ರಿರೋ ಸೆಲ್ಲು, ಓದೋರಿರೋ ಬೆಡ್ರೂಮ್ ಅಲ್ಲ. ಇದು ಕಲ್ಲಿನ ಹಾಸಿಗೆ, ಹೂವಿನ ಹಾಸಿಗೆ ಅಲ್ಲ. ರೀ ನೀವ್ ನನ್ ಜೊತೆಗಿದ್ರೆ ಕಲ್ಲಿನ ಹಾಸಿಗೆನು ಹೂವಿನ ಹಾಸಿಗೆ ಇದ್ದಾಗ ಐ ಲವ್ ಯು ಸೋ ಮಚ್. ಐ ಲವ್ ಯು ಓನ್ಲಿ ದಿಸ್ ಮಚ್. Oh no, I can make it bigger and bigger and make it and love you. ಚೆಲುವಿನ ಮೋಹಿನಿ, ಸ್ಟೇಟಿನ ರಾಣಿ ನೀ, ಹುಡುಕಿದರೆಲ್ಲೂ ಸಿಗದು ಹೃದಯವನು ಇಂದು ಕಥ ಕಳ್ಳರ ರಾಜನೇ, ಸೆಂಟ್ರಲ್ ರೌಡಿನಿ. ನಗು ನಗುತ್ತಾ ನನ್ನ ಗೆದ್ದ ಚೆಲುವಿನ ಮೋಹಿನಿ, ಸ್ಟೇಟಿನ ರಾಣಿ ನೀ, ಹುಡುಕಿದರೆಲ್ಲೂ ಸಿಗದು ಹೃದಯವನು ಇಂದು ಕಥ ಕಳ್ಳರ ರಾಜನೇ, ಸೆಂಟ್ರಲ್ ರೌಡಿನಿ. ಪಿಸಿ ಪೂಜಾರಿ, ಎಸ್ಐ ರೂವಾರಿ, ಎಂಥ ಸೊಗಸು ನಮ್ಮ ಮದುವೆ. ನಿನ್ನ ಮುತ್ತೆಂಬ ಸರ್ವ ಕತೆ ನಾನಿಂದು, ಪ್ರೇಮ ಖಜಾನೆಗೆ ಕನ್ನ ಹಾಕಿಂದು, ಪ್ರತಿ ರಾತ್ರಿ ಪ್ರಿಯ ನಿನ್ನ ಸೊಬಗವನ್ನು ಲೂಟಿ ಮಾಡುವೆ. ಹೃದಯವನು ಇಂದು ಕಥ ಕಳ್ಳರ ರಾಜನೇ, ಸೆಂಟ್ರಲ್ ರೌಡಿನಿ. ನಗು ನಗುತ್ತಾ ನನ್ನ ಗೆದ್ದ ಚೆಲುವಿನ ಮೋಹಿನಿ, ಸ್ಟೇಟಿನ ರಾಣಿ ನೀ, ಹೊಸತರ ಜೋಡಿ ನಮದು ಹುಡುಕಿದರೆಲ್ಲೂ ಸಿಗದು ಹೃದಯವನು ಇಂದು ಕಥ ಕಳ್ಳರ ರಾಜನೇ, ಸೆಂಟ್ರಲ್ ರೌಡಿನಿ. ನಗು ನಗುತ್ತಾ ನನ್ನ ಗೆದ್ದ ಚೆಲುವಿನ ಮೋಹಿನಿ, ಸ್ಟೇಟಿನ ರಾಣಿ ನೀ. ಪ್ರೀತಿ ಜೈಲಲ್ಲಿ ಬಾಳ ಪೈಲಲ್ಲಿ ನಮ್ಮ ಹೆಸರ ಜೊತೆಗೆ ಬರೆದ, ಹಾಕಿ ಈ ವೇಳೆ ನಮ್ಮ ಹೃದಯ ಅವನು ಬೇಸದ. ಕೈದಿ ನಾನಾದೆ ಚೆಲುವೆ ನಿನ್ನ ತೋಳಲ್ಲಿ, ಜೈಲರ್ ನಾನೇನೆ ಚೆಲುವ ನಿನ್ನ ಬಾಳಲ್ಲಿ, ಸುಖವಾದ ಹಿತವಾದ ಹೊಸ ಶಿಕ್ಷೆ ನೀಡು ಈ ದಿನ. ಹೃದಯವನು ಇಂದು ಕಥ ಕಳ್ಳರ ರಾಜನೇ, ಸೆಂಟ್ರಲ್ ರೌಡಿನಿ. ನಗು ನಗುತ್ತಾ ನನ್ನ ಗೆದ್ದ ಚೆಲುವಿನ ಮೋಹಿನಿ, ಸ್ಟೇಟಿನ ರಾಣಿ ನೀ, ಹೊಸತರ ಜೋಡಿ ನಮದು ಹುಡುಕಿದರೆಲ್ಲೂ ಸಿಗದು ನಮಸ್ಕಾರ ಸರ್. ಹಲೋ ಮಿಸ್ಟರ್ ಎಸ್ ಐ,
ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬರ್ಬೇಕಾ? ತಾವ್ ಯಾರು ಅಂತ ನಾವ್ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವ್ ಹೇಳಿದ್ರೆ ತಾನೇ ಸರ್ ಗೊತ್ತಾಗೋದು. ನಾವು ಬಕರ, ಬಾ ಅಂದ್ರೆ ಬಂಗಾರು, ಕಾಳಿಂಗ, ರಾಮಲಿಂಗ. ಈ ತ್ರಿಮೂರ್ತಿಗಳ ಹೆಸರು ಕೇಳಿಲ್ವೇನಪ್ಪ ನೀನು? ಓಹೋ, ಅವರೇನಾ ಸರ್ ನೀವು? ಸಾರಿ ಸರ್. ಈ ಹರಿಹರ ಬ್ರಹ್ಮರ ಶಿಷ್ಯ ಸೆಂಟ್ರಲ್ ರೌಡಿನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದೀಯಲ್ಲ, ಎಷ್ಟು ಧೈರ್ಯ ನಿನಗೆ? ಸಾರಿ ಸರ್, ನಿಮ್ ಕಡೆಯವ್ರಂತ ಗೊತ್ತಿರ್ಲಿಲ್ಲ. ಬಿಟ್ಬಿಡ್ತೀನಿ ಸರ್. ತಾವು ಏನ್ ಕುಡಿತೀರಾ ಸರ್? ಏನನ್ನ, ಎಲ್ಲಿ, ಯಾವಾಗ, ಹ್ಯಾಕ್ ಕುಡಿಬೇಕು ನಮಗ್ ಚೆನ್ನಾಗ್ ಗೊತ್ತು. ನೋಡ್ಬರಿ, ಡಿಲೀಟ್ ಮಾಡ್ದೆ ಆ ಸೆಂಟ್ರಲ್ ರೋಡಿನ ರಿಲೀಸ್ ಮಾಡು. ಸರಿ ಸರ್. ಅವ್ರ ಹೆಂಡತಿನೂ ರಿಲೀಸ್ ಮಾಡ್ಲಾ ಸರ್? ಅವನಿಗಿನ್ನೂ ಮದುವೆನೇ ಆಗಿಲ್ವೇ? ನಾನೇ ಮದುವೆ ಮಾಡಿಸಿದೀನಿ ಸರ್. ಸ್ಟೇಟ್ ರಾಣಿನೇ ಅವ್ನ ಹೆಂಡತಿ ಸರ್. ಸ್ಟೇಟ್ ರಾಣಿನ? ಇಬ್ಬರು ರಿಲೀಸ್ ಮಾಡ್ಲಾ ಸರ್? ಇಬ್ಬರನ್ನೂ ರಿಲೀಸ್ ಮಾಡು. ಅದ್ಯಾರಪ್ಪ ನಮ್ಮನ್ನ ರಿಲೀಸ್ ಮಾಡ್ಸಕ್ ಬಂದಿರೋ ದೊಡ್ಡ ಮನುಷ್ಯರು? ಮೇಜರ್ ಮಂಜುನಾಥ್, ನಿನ್ನ ಕಂಡ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗ್ ಚಿತ್ರ ಹಿಂಸೆ ಕೊಟ್ಟು ನಾನ್ ಯಾವ ಪಾಪಕ್ಕೆ ಹೋಗ್ಬಿಡ್ಲಿ? ಅದಕ್ಕೆ ನಿನ್ಗೆ ಹೆಚ್ಚು ನೋಸಲ್ಲ. ಹಾ, ನೋಸಲ್ಲ. ಆ ಪೇಪರ್ ಸೆಲೆಕ್ಟ್ ಇದೆಯಾ? ಹೇಳ್ಬಿಡು ಮರಿ. ನನ್ನನ್ನ ಒಂದಲ್ಲ 100 ಅಲ್ಲ 1000 ಸಲ ಕೇಳಿದ್ರು, ಹೀಗೆ 10 ವರ್ಷ ಕೂಡ ಹಾಕಿದ್ರು ಬಾಯ್ ಬಿಡಲ್ಲ. ಮತ್ತಾದೇನಾಗ ಆಡ್ತೀಯಾ? ನೋಡು, ನಿನ್ನ ತುಂಬಾ ದಿನ ಇಟ್ಕೊಳಕ್ ಆಗಲ್ಲ. ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಸಂಶಯ ಬಂದ್ಬಿಟ್ಟಿದೆ. ಇನ್ನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನ್ ಹೇಳ್ದೆ ಹೋದ್ರೆ ಈ ನಿನ್ ದೇಹನ ಪೀಸ್ ಮಾಡ್ಬಿಡ್ತೀನಿ. ಇದೇ ನಿನ್ ಲಾಸ್ಟ್ ವಾರ್ನಿಂಗ್. ರಾಣಿ, ಹೇ ರಾಣಿ, ಬಾರೆ ಹೊತ್ತಾಯ್ತು. ಏನ್ ಕಾಟಿದ್ದಾಳೆ ಇವಳು? ಯಾಕೆ ಎಷ್ಟೊಂದು ಡಲ್ ಆಗಿದ್ಯಾ? ಸತ್ತರಿಕೆ ನಿನ್ನಂತ ಹೆಂಡತಿರು ಹೆಂಗಿರ್ಬೇಕು ಗೊತ್ತಾ? ಬೆಳಗ್ಗೆ ಮಂಜು ಬಿದ್ದು ಮಲ್ಲಿಗೆ ಹೂತರ ಮುಲ್ಮುಲ್ ಮುಲ್ಮುಲ್ ಮುಲ್ಮ ಮಾತಿಗೇನು ಕಮ್ಮಿ ಇಲ್ಲ, ತಗೊಳ್ಳಿ. ಆಹಾ, ಏನ್ ಇಷ್ಟೊಂದು ಮೂಡೋಟಾಗಿದ್ದಾಳಲ್ಲ, ಹೇಗ್ ಸರಿ ಮಾಡೋದು? ಎಕ್ಸಲೆಂಟ್, ಸೂಪರ್, ಫ್ಯಾಂಟಾಸ್ಟಿಕ್, ಸೂಪರ್ ಇಂಡಿಯನ್ ಕಾಫಿ, ಮದರ್ ಇಂಡಿಯನ್ ಕಾಫಿ. ಅದು ಏನ್ ಮಾಡಿದಾಳಪ್ಪ? ಅದು ಕಾಫಿ ಅಲ್ಲ, ಟೀ. ಟೀ? ಎಸ್, ಟೀ. ಟೀ ಅಂತ ಹೇಳೋ ಬದಲು ಕಾಫಿ ಅಂತ ಹೇಳ್ಬಿಟ್ಟೆ. ಯಾಕ್ರಿ ಅಷ್ಟೊಂದು ಕೆಟ್ಟದಾಗಿದೆಯಾ ಟೀ? ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಪರವಾಗಿಲ್ಲ. ಸ್ವಲ್ಪ ಕೊಡಿ ನೋಡ್ತೀನಿ. ಬೇಡ ಕಣೆ, ಟೀ ಒಳ್ಳೆ ಟೀ ಹೋಟ್ಲಿಂದ ತರಿಸ್ಕೊಡಿಯೇ. ನನಗೆ ನೀವು ಕುಡ್ದಿರೋ ಟೀನೇ ಬೇಕು. ಎಷ್ಟೇ ಆಗ್ಲಿ ನಾನು ನಿಮ್ ಹೆಂಡಿ. ಯಾಕ್ರಿ ಏನಾಯ್ತು? ನಿನ್ ಮಾತು ಇಲ್ಲಿಗೆ ಬಂದು ತಾಕ್ಬಿಡ್ತು ಕಣೆ. ಎಷ್ಟೇ ಆಗ್ಲಿ ನೀನ್ ನನ್ನ ಹೆಂಡತಿ ಅಲ್ವಾ? ನಸೀಬ್ ಚೆನ್ನಾಗಿಲ್ಲ, ಬರ್ತೀನಿ. ಅರ್ರ ನೀವ ಬನ್ನಿ ಕೂತ್ಕೊಳ್ಳಿ. ನೋ ಕೂತ್ಕೊಳ್ಳೋದು ಪುರ್ಸೊತ್ತಿಲ್ಲ. ಒಂದ್ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ. ಸಿಂಗಾಪುರದ ಸರ್ಕಳು ಮದ್ರಾಸಿಗೆ ಬಂದಿದೆ. ಓಹೋ, ನೆಕ್ಸ್ಟ್ ಫ್ಲೈಟ್ ನೀವು ಮದ್ರಾಸ್ಗೆ ಹೋಗ್ಬೇಕು. ನೀನಿದ್ರೆ ನಮಗ್ ತುಂಬಾ ಧೈರ್ಯ. ಅದಕ್ಕೆ ಈ ಜವಾಬ್ದಾರಿ ನಿನ್ ಮೇಲೆ ಹಾಕಿದ್ದೀನಿ. ನೀವು ನಮ್ಮ ಮೇಲೆ ಇಟ್ಟಿರೋ ಭರವಸೆಗೆ ತುಂಬಾ ಥ್ಯಾಂಕ್ಸ್. ಕೊಡಿ ಕೈ. ಇನ್ನು ಅರ್ಧ ಗಂಟೆಯಲ್ಲಿ ಕಾರ್ ಕಳಿಸ್ತೀನಿ, ರೆಡಿ ಆಗಿರೋ. ರೈಟ್. ಏನ್ರಿ ಅವ್ರೇನೋ ಮೆಡ್ರಾಸ್ ಗಿಡ್ರಾಸ್ ಅಂತ ಹೇಳ್ತಿದ್ರು. ಒಂದ್ ಇಂಪಾರ್ಟೆಂಟ್ ಕೆಲಸದ ಮೇಲೆ ಅರ್ಜೆಂಟ್ ಆಗಿ ಮೆಡ್ರಾಸ್ ಹೋಗ್ತಾ ಇದ್ದೀನಿ. ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಇಡು. ಯಾಕೆ ಮತ್ತೆ ಡಲ್ ಆಗ್ಬಿಟ್ಟೆ? ಆಹಾ, ಒಂದಿನ ತಾನೇ ಹೋಗಕ್ ಮುಂದೆ ಅಡ್ಜಸ್ಟ್ ಮಾಡಿ ಬಿಟ್ಬಿಟ್ಟು ಬಂದಿತ್ತು. ಡಬಲ್ ಅಡ್ಜಸ್ಟ್
ನನ್ ಕಾಲಕ್ಕೆ ನಮಸ್ಕಾರ ಮಾಡೋದಿರ್ಲಿ, ನಮ್ ಗುರು ಮದ್ರಾಸಿಂದ ಬಂದಿರ್ತಾರೆ, ಮೊದಲು ಅವರ ಆಶೀರ್ವಾದ ತಗೊಳ್ಳೋಣ ಬಾ. ಯಾಕೋ ಅಕ್ಕನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಗುರು. ಕಿಡ್ನಾಪ? ಎಲ್ಲ ಕಡೆ ನೋಡ್ದ? ಎಲ್ಲಾ ಕಡೆ ನೋಡ್ದೆ ಗುರು. ನಿಮ್ಗೇನಾದ್ರೂ ಹೇಳಿದ್ದ? ನನಗೂ ಏನು ಹೇಳಿಲ್ಲ. ಸರಿ ಕೂತ್ಕೊಳ್ಳಿ. ಬೆಂಕಿ ಹಾಕ್ಲಾ ಅಲ್ಲಿ. ಕೊಟ್ಟೆ ಅಲ್ಲಿ ಉರಿ ಹಾಕ್ಲಾ ಸ್ವಲ್ಪ ಅಲ್ಲಿ. ಆ ಕಡೆ ಡಬ್ಬೆಲ್ಲ ಇದೆ ನೋಡ. ಕುಳ್ಳಿ ಮೂರ್ಬಿಟ್ಟು ಅಲ್ವೇ? ಸ್ಟೇಟ್ ರಾಣಿ ಯಾರು? ನಮ್ ಗುರು. ಅಲ್ಲ, ನಮ್ಮ ಗುರು ಸೆಂಟ್ರಲ್ ರೌಡಿ ಹೆಂಡತಿ. ಅಲ್ಲ, ನಮ್ ಗುರು. ಇರ್ಬೋದು ಕಣೆ. ಆ ಸ್ಟೇಟ್ ರಾಣಿನೇ ತಪ್ಪಿಸ್ಕೊಂಡಿರ್ಬೇಕಾದ್ರೆ ನಾವು ಈಗ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದಂತ ವಿಚಾರ. ಈ ಮೂರ್ಬಿಟ್ಟು ಏನ್ ಹೇಳ್ತಾ ಇಲ್ವಲ್ಲ? ಈ ಕುಳ್ಳಿನೂ ಏನೋ ಐಡಿಯಾ ಕೊಡ್ತಿಲ್ವಲ್ಲಪ್ಪ. ಹೌದು, ನಮ್ಮ ಅಕ್ಕನ ಕನ್ನಡಕ್ಕೆ ಏನ್ ಮಾಡ್ಬೇಕು? ಅಮ್ಮಬಿಟ್ಟು ಸಿಕ್ತು. ಬೇಡಪ್ಪ, ನನ್ಗೆ ಹೆದರಿಕೆ ಆಗುತ್ತೆ. ಹೀಗ್ ಮಾಡಿದ್ರೆ ಅದು ಬೇಡ. ಆಗ್ಬೇಡಪ್ಪ. ಅಯ್ಯಯ್ಯೋ, ಹಂಗ್ ಮಾಡಿದ್ರೆ ನಮ್ ಪ್ರಾಣನೇ ಹೊಂಟೋಯ್ತದಲ್ಲಪ್ಪ. ಏ ಕುಳ್ಳಿ, ಈ ಪ್ರಾಣಕ್ಕೆ ಯಾಕೆ ಹೆದರ್ಬೇಕು? ಆಫ್ಟರ್ ಆಲ್ ಈ ಪ್ರಾಣ ನಮ್ ಗುರು ಹೆಂಡತಿಗೆ ನಾನ್ ತ್ಯಾಗ ಮಾಡಿದವ್ರೆ ನಾ ಬದುಕಿದ್ದು ಕಷ್ಟ ಕಣೆ. ಅದನ್ನು ಸರಿ, ಆದ್ರೂ ಹಂಗ್ ಬೇಡ. ಈಗ ಮಾಡೋಣ. ಹೇಗೆ? ಇದೇನೋ ಸ್ವಲ್ಪ ಕಷ್ಟವಾಯ್ತದಲ್ಲ. ಆದ್ರೂ ಪರವಾಗಿಲ್ಲ, ಕಷ್ಟವಾದ್ರೂ ಪರವಾಗಿಲ್ಲ, ನಾನೊಬ್ನೇ ನಿಂತ್ಕೊಂಡು ಇದ್ರ ಜೊತೆನಲ್ಲಿ ಹೋರಾಡ್ತೀನಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಗುರು ಹೆಂಡತಿನ ನಾವು ಹುಡುಕ್ಬೇಕು. ಏನಾದ್ರೂ ಆಗ್ಲಿ, ಯಾರೇ ಬರ್ಲಿ, ನನ್ನ ಬಾಡಿನ ಪೀಸ್ ಮಾಡಿದ್ರು ಚಿಂತೆ ಎಲ್ಲ 4 ದಿಕ್ಕಿಗೆ ಹರಡೋಯ್ತದೆ. ಆದ್ರೆ ನೀನ್ ಅಳಬಾರ್ದು. ಹಾಗಂತ ನನ್ನ ಭಾಷೆ ಕೊಡು. ಸರಿ ತಗೋ. ಇದರಿಂದ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನೀನ್ ನನ್ನಿಂದ ದೂರ ಹೋದ್ರೂ ಪರವಾಗಿಲ್ಲ. ಅಷ್ಟೇ ಯಾಕೆ, ನನ್ನ ಬಾಡಿಯಿಂದ ಕೈ ಉದುರೋಗ್ಲಿ, ನನ್ನ ಕಾಲು ಉದುರೋಗ್ಲಿ, ನನ್ನ ತಲೆನೂ ಉದುರೋಗ್ಲಿ, ಇದೆಲ್ಲ ಬೇಡ. ನಿನ್ನ ದೇಹದಲ್ಲಿ ಏನೇ ಇದೆಯೋ ಎಲ್ಲಾ ಉದುರೋಗ್ಲಿ. ನಾವಿಬ್ರು ಎಷ್ಟೇ ಕಷ್ಟ ಆದ್ರೂ ಈ ಕೆಲಸ ಮಾಡ್ಲೇಬೇಕು. ಆಯ್ತು, ತಗೋ ಭಾಷೆನ. ನಮ್ಮ ಅಕ್ಕಗೋಸ್ಕರ ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವ್ ಈ ಕೆಲ್ಸ ಮಾಡೋಣ. ಹೌದಾ? ಕುಳ್ಳಿ ಮೋರ್ಬಿಟ್ಟು, ಕುಳ್ಳಿ ಮೋರ್ಬಿಟ್ಟು. ಏನ್ ಗುರು ನೀನು ಸೆಂಟ್ರಲ್ ರೌಡಿ ಆಗಿದ್ಕೊಂಡು ಈ ತರ ಡಲ್ ಆಗಿದ್ಯಲ್ಲ. ನೀನ್ ಹೀಗಿದ್ರೆ ನಮ್ಮಂತವ್ರ ಗತಿ ಏನು? ನಿನ್ ಜೊತೆ ನಾನಿಲ್ವಾ? ಅಂದ್ರೆ ನಿನ್ ಜೊತೆ ಪೊಲೀಸ್ ಸ್ಟೇಷನ್ ವರ್ಗೂ ಬರ್ಬೋದಲ್ಲ ಅಂತ. ಬಾಗುರು ಕಂಪ್ಲೇಂಟ್ ಕೊಟ್ ಬರೋಣ. ಬಾಗುರು ನೀನೇನ್ ಯೋಚನೆ ಮಾಡಬೇಡ. ಗುಡ್ ಮಾರ್ನಿಂಗ್ ಸರ್. ಹೇ ರಾಣಿ, ನೀನೇನೆ ಇಲ್ಲಿ? ರಾಣಿನಾ? ಇನ್ನೇನ್ ಓಣಿನಾ?
ನೀನ್ ಎಲ್ಲಿ ಓದ್ಯೋ ಏನಾದ್ಯೋ ಅಂತ ಎಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ? ನಿನ್ಗೋಸ್ಕರ ಹುಡುಕ್ದೇ ಇರೋ ಜಾಗನೇ ಇಲ್ಲ. ಅದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಪೊಲೀಸ್ ಡ್ರೆಸ್ ಹಾಕೊಂಡು ಕೂತ್ಬಿಟ್ಟಿದ್ಯಲ್ಲೇ. ಏಯ್, ಅದು ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದ್ಯಾ ಪೊಲೀಸ್ ಡ್ರೆಸ್ ಅಲ್ಲಿ. ಮಿಸ್ಟರ್ ಹೇಳಿ ಮೇಲೆ. ಹೌದು, ಯಾರೇ ನಿಮಗೇನಾಗ್ಬೇಕು? ಏನಕ್ಕೋ ನಿನ್ ಗಂಡನೇ ಯಾರು ಅಂತ ಕೇಳ್ತಿದ್ಯಲ್ಲ? ವಾಟ್? ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಯಾರೇ ನನ್ ಗಂಡ? ನಾನು ಕಣೆ. ಯಾಕೆ ಹಿಂಗ ಆಡ್ತಿದ್ಯಾ? ಹುಚ್ಚಿಗೆ ಸಿಡ್ಬಿಡ್ತಾ ಇದ್ಯಾ ನಿನ್ಗೆ? ಹುಚ್ಚಿಡ್ದಿರೋದು ನನಗಲ್ರಿ, ನಿಮಗೆ. ನಾನು ರಾಣಿ ಅಲ್ಲ, ಇನ್ಸ್ಪೆಕ್ಟರ್ ಕಾವೇರಿ. ಅರ್ಥ ಆಯ್ತಾ? ರಾಣಿ, ತಮಾಷೆಗೆ ಒಂದ್ ಮಿತಿ ಇದೆ. ಐ, ಇನ್ನು ನಿನ್ ಚಿಲ್ರೆ ಬುದ್ಧಿ ಬಿಟ್ಟಿಲ್ವಲ್ಲೇ? ಈಗ ನಿನ್ ಸ್ಟೇಟ್ ರಾಣಿ ಅಲ್ಲ, ಈ ಸೆಂಟ್ರಲ್ ರೋಡಿ ರಾಣಿ. ಬಾರೆ ಮನೆಗೆ ಹೋಗೋಣ. ಇವರಿಬ್ರು ಎಲ್ಲೋ ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕಾದವರು ದಾರಿ ತಪ್ಪಿ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಇವರಿಗೆ ಮೆಂಟಲ್ ಹಾಸ್ಪಿಟಲ್ ಹೋಗೋ ಬಸ್ ಹತ್ತಿಸ್ಬಿಟ್ಟು ಬನ್ನಿ. ಅದ್ರ ಅವಶ್ಯಕತೆ ನಮ್ಗಿಲ್ಲ, ನಾವೇ ಹೋಗ್ತೀವಿ. ಹಿಂದೆ ನೀನ್ ಆಡಿದ ಹಲವಾರು ನಾಟಕಗಳಲ್ಲಿ ಮದುವೆನೋ ನಾಟಕನ. ಪ್ರೀತಿ ಪ್ರೇಮ ಮದುವೆ ಅನ್ನೋದು ನಿನ್ ಕೇವಲವಾಗಿರ್ಬೋದು, ಆದ್ರೆ ನನಗಲ್ಲ. ಮತ್ತೆ ನಿನ್ನ ಭೇಟಿ ಆಗ್ತೀನಿ. ಯಾಕೋ ನೀ ಮಾಡಿ ಸರಿಗಿಲ್ಲ ಬಿಡು. ಓದ್ತಾ ಹಾಕೊಂಡು ಹೋಗಿದ್ ಬಾಗ್ಲು ಬರೋತ್ ತೆಕ್ಕೊಂಡಿದ್ಯಲ್ಲ, ಏನಿದ್ ಚಿತ್ರ ವಿಚಿತ್ರ? ಒಳಗೆ ಯಾರಾದ್ರೂ ನುಗ್ಗಿದಾರಾ? ಇದೆಲ್ಲೋ ಮುತ್ತು ಕಡೆದೆ ಕೆಲಸ ಇರ್ಬೇಕು. ಮನೆ ನಂದ ದೀಪಾನೇ ಹೊರಟೋದ್ಮೇಲೆ ಬಾಗಿಲ್ ಕಿಟಕಿದೆಲ್ಲ ಯಾವ ಲೆಕ್ಕ? ಅಲ್ಲೋಡು ರಾಣಿ. ಗುರು, ಇವತ್ ಯಾಕೋ ಎಲ್ಲ ಎಡವಟ್ ಆಗ್ತಾ ಇದೆ. ನಾ ಬರ್ತೀನಿ ಗುರು. ಏನ್ರಿ, ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾನ್ರಿ ನಿಮ್ ಹೆಂಡತಿ ರಾಣಿ. ನೀನ್ ನನ್ನ ಹೆಂಡತಿ ರಾಣಿನಾ ಅಥವಾ ಇನ್ಸ್ಪೆಕ್ಟರ್ ಕಾವೇರಿನಾ? ಯಾರೇ ಅದು ಇನ್ಸ್ಪೆಕ್ಟರ್ ಕಾವೇರಿ? ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಯಾಕೆ ಓಡಾಡ್ತಿದ್ದೆ? ನಾನ್ ಯಾಕ್ರಿ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಓಡಾಡ್ಲಿ? ಅಯ್ಯಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಿದ್ಯಾ? ಏನು ಬೇಡ, ಎಲ್ಲೆಲ್ಲೋ ಹೋಗೋದು, ಯಾರನ್ನ ನೋಡೋದು, ಇಲ್ಲಿ ಬಂದು ನನ್ ಮೇಲೆ ಅನುಮಾನ ಪಡೋದು. ಏಯ್, ಕೋಪ ಮಾಡ್ಕೊಂಡ್ರೆ ಅದು ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ನನ್ನ. ಈ ಪೂಸಿ ಎಲ್ಲ ಬೇಡ, ಬಿಡಿ. ಬಿಡಕ ನೀನು ಕಟ್ಕೊಂಡಿದ್ದು ಈ ಅಡ್ಜಸ್ಟ್ಮೆಂಟ್ಗೆ ಒಂದು ಕಾಲ್ ಶೀಟ್ ಬೇಕು. ತುಂಬು ಹುಣ್ಣಿಮೆ ತಂಪು ತಂದಿದೆ, ಒಂದು ಗೂಡುವ ಬಯಕೆ ಚಿಮ್ಮಿದೆ. ಬಿಂಕಬೇಕೆ ಬಿಡು ನಿನ್ನ ಮೌನ, ಪ್ರೀತಿಯೂದ ಬಳಿ ಬಾರೆ ಚಿನ್ನ. ತುಂಬು ಹುಣ್ಣಿಮೆ ತಂಪು ತಂದಿದೆ, ನಿನ್ನ ಕಣ್ಣಲ್ಲಿ ಬಯಕೆ ತುಂಬಿದೆ. ಆತುರವೇಕೆ ಬಿಡು ನನ್ನ ಜಾಣ, ನಿನ್ನ ಮೇಲೆ ಇಂದು ನನ್ನ ಪ್ರಾಣ.
ನಾಚಿ ನಿಂತ ನಿನ್ನ ಬಾಚಿ ತಪ್ಪಿದಾಗ ಚಳಿಯಲ್ಲೂ ಬಿಸಿಯಾದ ರೋಮಾನ್ಸು ನೋವು ನಲಿವು ನೂರು ಪಾಲಿಗೆ ಬಂದರೇನು ಬಾಳಲ್ಲಿ ಇರಬೇಕು ಬ್ಯಾಲೆನ್ಸು ಗಂಡ ಹೆಂಡತಿ ಸಂಬಂಧ ಹೂಗಂಧ ಬೆರೆತಂತೆ ಒಲವು ತಂದ ಆನಂದ ಬ್ರಹ್ಮ ಕೊಟ್ಟ ವರವಂತೆ ಪ್ರೇಮಲೋಕದಲ್ಲಿ ನಮಗ್ಯಾರ ಹಂಗೂ ಇಲ್ಲ ಪ್ರೇಮಲೋಕದಲ್ಲಿ ನಮಗ್ಯಾರ ಹಂಗೂ ಇಲ್ಲ ತುಂಬು ಹುಣ್ಣಿಮೆ ತಂಪು ತಂದಿದೆ ನಿನ್ನ ಕಣ್ಣಲ್ಲಿ ಬಯಕೆ ತುಂಬಿದೆ ಬಿಂಕವೇಕೆ ಬಿಡು ನಿನ್ನ ಮೌನ ಪ್ರೀತಿಯೂದ ಬಳಿ ಬಾರೆ ಚಿನ್ನ ನನ್ನ ಕಾಡಿಬೇಡಿ ಪ್ರೇಮದ ಗೀತೆ ಹಾಡಿ ಮೈಯಲ್ಲಿ ರೋಮಾಂಚನೆ ತಂದೆ ನನ್ನ ಬಾಳಿನಲ್ಲಿ ಪ್ರೀತಿಯ ಜೇನ ತುಂಬಿ ಉಸಿರಲ್ಲಿ ಉಸಿರಾಗಿ ನೀ ಬಂದೆ ನಗುವ ಹೆಂಡತಿ ಇರುವಾಗ ಮನೆಯೇ ದರಿಯ ದೌಲತ್ತು ಮನಸ್ಸು ಮನಸ್ಸು ಬೆರೆತಾಗ ಅಲ್ಲೇ ಪ್ರೇಮದ ಗಮ್ಮತ್ತು ನೆತ್ತಿಗೇರಿ ಬಂತು ಬಿಸಿ ಮುತ್ತು ತಂದ ಮತ್ತು ನೆತ್ತಿಗೇರಿ ಬಂತು ಬಿಸಿ ಮುತ್ತು ತಂದ ಮತ್ತು ತುಂಬು ಹುಣ್ಣಿಮೆ ತಂಪು ತಂದಿದೆ ಒಂದು ಗೂಡುವ ಬಯಕೆ ಚಿಮ್ಮಿದೆ ಬಿಂಕವೇಕೆ ಬಿಡು ನಿನ್ನ ಮೌನ ಪ್ರೀತಿಯೂದ ಬಳಿ ಬಾರೆ ಚಿನ್ನ ತುಂಬು ಹುಣ್ಣಿಮೆ ತಂಪು ತಂದಿದೆ ನಿನ್ನ ಕಣ್ಣಲ್ಲಿ ಬಯಕೆ ತುಂಬಿದೆ ಆತುರವೇಕೆ ಬಿಡು ನನ್ನ ಜಾಣ ನಿನ್ನ ಮೇಲೆ ಇಂದು ನನ್ನ ಪ್ರಾಣ ಛೇ ಇವಳು ಇನ್ನೂ ಬರ್ಲಿಲ್ಲಪ್ಪ ಇದು ಬೇರೆ ಹುಳಿ ಎಷ್ಟೊತ್ತೆ ನಿನಗೋಸ್ಕರ ಕಾಯೋದು ಇದು ತತ ಇಲ್ಲಿ ಹೋಗ್ರಿ ನೀವ್ ಹಿಂಗೆಲ್ಲ ಮಾಡೋದು ನಂಗೆ ಒಂಚೂರು ಸರಿ ಬರಕಿಲ್ಲಪ್ಪ ಹಿಂಗಲ್ದೆ ಇನ್ ಹೆಂಗೆ ಮಾಡೋದು ಫಸ್ಟ್ ನೈಟ್ ಅಂದ್ರೆ ಎಲ್ರು ಹಿಂಗೆ ಮಾಡೋದು ಎತ್ತು ನನಗೊಂಥರ ಇರ್ತದೆ ಸಿನಿಮಾದಲ್ಲಿ ಹಿಂಗೆಲ್ಲ ಮಾಡಕ್ಕಿಲ್ಲ ಮತ್ ಅವ್ರ ಹೆಂಗ್ ಮಾಡ್ತಾರೆ ಅಷ್ಟು ಗೊತ್ತಿಲ್ವಾ ನಿಂಗೆ ಅವ್ರ ಅನುಮೋನ್ ಅಂತ ಎಲ್ಲೆಲ್ಲೋ ಹೋಗ್ತಾರೆ ನಾವು ಹೋಗಣ್ವಾ ಹನುಮೂನ್ಗೆಲ್ಲ ಹೋಗೋದು ಫಸ್ಟ್ ನೈಟ್ ಎಲ್ಲ ಆದ್ಮೇಲೆ ಚಿನ್ನ ಏನು ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದ್ಯಾ ನಾನ್ ನೋಡಿರೋ ಸಿನಿಮಾದಲ್ಲಿ ಅನುಮನೆ ಫಸ್ಟ್ ಅಯ್ಯೋ ಎಲ್ಲ ಆ ಸಿನಿಮಾ ಬಿಡೋನು ನನ್ನಂಗೆ ಇನ್ ಮುಂದ್ ಮಾಡಿರ್ಬೇಕು ರೀಲ್ನ ಹಂಗೇನು ಇಲ್ಲ ನೋಡಿ ನೀವೇನಾದ್ರೂ ನನ್ಗೆ ಬಲವಂತ ಮಾಡಿದ್ರೆ ಕಿರ್ಚ್ಕೊಂಡ್ಬಿಟ್ಯಾ ಬ್ಯಾಡ ಬಿಡು ಹಾಗಾದ್ರೆ ನಾನು ಅನ್ಮನ್ಗೆ ಹೋಗೋಣ ಕಾಸು ಯಾರ ಹತ್ರ ಐತೆ ನಿಮ್ಮ ಅಪ್ಪ ಕೊಡ್ತಾನ ನಿಂದ್ರ ಕಾರ್ ಐತಲ್ಲ ಮಡಗ್ಬಿಡು ಮಡಗ್ತೀನಿ ನಿನ್ಗೆ ನೀನ್ ನನ್ಗೆ ಅನುಮನ್ ಕರ್ಕೊಂಡು ಹೋಗೋವರೆಗೂ ನಾನ್ ನಿಮ್ ಜೊತೆ ಮನದಲ್ಲಿ ಮಲ್ಗಲ್ಲ ಓಕೆ ಮತ್ತ್ಯಾಕೋ ಬಂದೆ ಇಲ್ಲಿಗೆ ಬರ್ದೆ ಏನಯ್ಯ ಮಾಡ್ಲಿ ಕಾರ್ ಏನೋ ಕೊಟ್ಟೆ ಅದಕ್ಕೆ ನೀರ್ ಹಾಕೊಂಡ ಓಡಿಸ್ಲಿ ಪೆಟ್ರೋಲ್ಗೆ ಅಂತ ಒಂದ್ 10,000 ರೂಪಾಯಿ ತಳ್ಳು ಹೊಂಟೋಯ್ತೀನಿ ಎಲ್ಲ ಕೂಸೆ ಪೆಟ್ರೋಲ್ಗೆ 10,000 ರೂಪಾಯಿನಾ ನನ್ನ ಹೆಂಡ್ರು 24 ಗಂಟೆನೂ ಕಾರಲ್ಲೇ ತಿರ್ಗಾಡ್ಬೇಕು ಅಂತಾಳೆ ಹನಿಮೂನು ಬೇರೆ ಹೋಗ್ಬೇಕು ಅಂತ ಇದ್ದಾಳೆ ಅದಕ್ಕೆ ನಾನ್ ದುಡ್ಡು ಎಲ್ಲಿಂದಪ್ಪ ತರ್ಲಿ ಅಲ್ಲೇಲೆ
ನಿನ್ ಹೆಂಡತಿ ಖುಷಿಯಾಗಿರೋದಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು? ಅಂದ್ರೆ ನೀ ದುಡ್ಡು ಕೊಡಲ್ಲ ಅಂತ ಅರ್ಥ? ಬ್ಯಾಡ ಬಿಡ್ರಿ, ನನ್ನ ಹೆಂಡತಿ ಖುಷಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವ್ ಹೆಂಗ್ ಖುಷಿಯಾಗಿರ್ತೀರಾ? ಈ ನಿನ್ ಚರಿತ್ರೆನೆಲ್ಲ ಇಟ್ಕೊಂಡು ಬೀದಿಲ್ ಹರಾಜ್ ಹಾಕ್ಬಿಡ್ತೀನಿ. ಕೊಡ್ತೀನಿ ದುಡ್ಡು. ಅದನ್ನ ಯಾಕೆ ಇಟ್ಕೊಂಡಿದ್ಯಾ? ತತಾ ಇಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು. ಹನಿಮೂನು ಅಂತ ನನ್ನ ಬಲವಂತ ಮಾಡ್ತಿದ್ಯಲ್ಲ, ಅದ್ ಏನ್ ಮಾಡ್ತೀವೋ ಅದ್ ಏನು ಬಿಡ್ತೀವ, ನಾ ಬೇರೆ ಕಾಣೆ ಕಣೆ. ನೀನೊಂದ್ ರಾಜ ಅಲ್ವಾ, ನಾನೆಲ್ಲ ನೋಡ್ಕೋತೀನಿ. ಏನೇ ಆಯ್ತು? ಯೋ ಬರೋ ಇಲ್ಲಿ. ಬರ್ತಿದ್ದೀನಿ ಸರ್. ಅಯ್ಯೋ ಸಾರಿ ಸರ್. ಏನ್ ಸಾರಿ? ಈ ಕಾರ್ ಯಾರ್ದು? ನಂದೇ ಸರ್ ಕಾರು. ನಿನ್ ನೋಡಿದ್ರೆ ಹಾಗ ಅನ್ಸಲ್ವಲ್ಲ? ಯಾರ್ದೋ ಕಾರ್ ತಗೊಂಡ್ ತಿರ್ಗಾಡೋದಕ್ಕೆ ನಾನೇನ್ ಕಳ್ಳನ ಸರ್? ನಂದೇ ಸರ್ ಕಾರು. ಇದು ಕಳ್ತನ ಆಗಿರೋ ಕಾರು. ಏನ್ ಹೇ? ಯಾರ ಹುಡುಗಿ? ನನ್ ಹೆಂಡತಿನೇ ಸರ್, ಹನಿಮೂನ್ಗೆ ಹೋಗ್ತಾ ಇದೀವಿ. ಹುಡುಗಿ ಪಕ್ಕದಲ್ಲಿ ಇದ್ದಾಳೆ ಅಂತ ಹೇಳಿ ಕಣ್ ಕಡೆ ಇಕ್ತೀಯೇನೋ? ಇಲ್ಲ ಸರ್. ನಿನ್ನಂತವ್ರು ಇರ್ಬೇಕಾದ್ದು ಲಾಕಪ್ಪಲ್ಲಿ. ಹತ್ತ ಜೀಪ ಬೇಡ ಬೇಡ ಅಂತ ಪಡ್ಕೊಂಡೆ ಹನಿಮೂನು ಅಂತ ಸತ್ತು ಬಿಟ್ಟಿಯಲ್ಲೇ. ಬಿಡ್ರಿ. ರಾಣಿ, ರಾಣಿ ಎಲ್ಲಿ ಹೋದ್ಲು? ಯಾವುದೋ ಅನಿವಾರ್ಯ ಕಾರಣದಿಂದ ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಬರೋದೊಂದು ವಾರ ಆಗ್ಬಹುದು. ದಯವಿಟ್ಟು ಕ್ಷಮಿಸಿ. ರಾಣಿ. ಇಲ್ಲಿ ನೀನು ನನ್ನ ಮುಟ್ಟಬೇಡ, ಮುಟ್ಟಿದರೆ ನನಗೆ ಶಾಪ ಬರುವುದು. ಹಂಗ ಅಲ್ಲ, ಮಾತಿದ್ರೆ ಸಾಕು ಮುತ್ಕೊಂಡು ಇವತ್ತು ಈ ಸನ್ಯಾಸಿ ವೇಷ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ಯಲ್ಲ, ಈ ವೇಷ ಹಾಕೊಂಡು ತಪಸ್ ಮಾಡಿದ್ರೆ ಸೋರದಿಂದ ಮೇಲಕ್ಕೆ ಬಂದ್ಬಿಡ ತಿಳ್ಕೊಂಡ್ಬಿಟ್ಟಿದ್ಯಾ? ಛೇ 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 ಛೇ, ಯಕಶ್ಚಿತ್ ಒಂದು ಹೆಣ್ಣಿಗಾಗಿ ನಾನು ತಪಸ್ಸು ಮಾಡುವುದೇ ಎಂದಿಗೂ ಸಾಧ್ಯವಿಲ್ಲ. ನಿನ್ನನ್ನಾಗಲೇ ಪ್ರೇಮಿಸಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತದ ದಾರಿಗಾಗಿ ತಪಸ್ಸು ಮಾಡುತ್ತಿದ್ದೇನೆ. ಯೋ, ನಿನ್ ಹುಚ್ಚಿಚ್ಚಿ ಹಿಡ್ದಿದ್ಯಾ? ನನ್ ಮೊದ್ಲೇ ಪಡ್ಕೊಂಡೆ. ನಾಯಿ ಹತ್ರ ಬಾಲಿನ ತರಲೆ ಮಾಡ್ಬೇಡ ಅಂತ ಕೇಳಿದ್ಯಾ ನನ್ ಮಾತನ? ಈಗ ನೋಡು, ನಾಯಿ ಕಚ್ಚಿ ಹುಚ್ಚಿದ್ದಂಗ ಆಗ್ಬಿಡಿದ್ಯಲ್ಲಪ್ಪ. ಎಲ್ಲಿ ನಾಯಿ ಮಣಿಯೇ, ಸಾಕು ಮಾಡೋ ನಿನ್ನ ಒಣ ಪ್ರಲಾಪ. ಇನ್ನು ಮುಂದೆ ನಿನ್ನ ನಾಟಕ ನನ್ನ ಮುಂದೆ ಸಾಗದು. ಯೋ, ನಾಟಕ ಆಡ್ತಾ ಇರೋದು ನಾನಲ್ಲ, ನೀನು. ತಪ್ಪು ತಪ್ಪು ತಪ್ಪು. ಜಗತ್ತಿನಲ್ಲಿ ಮೋಸ ಮಾಡುತ್ತಿರುವುದೇ ಈ ನಿನ್ನ ಲೇಡಿ ಗ್ರೂಪು. ಲವ್ ಮಾಡ್ತೀನಿ ಅಂತ ಮೋಸ ಮಾಡಿ ಮೋಹಿಸಿ ಮೋಸ ಮಾಡುವುದೇ ಈ ನಿನ್ನ ಲಾರಿಪುರಕ್ಕೆ ಸೇರಿದ್ದು. ನಿನ್ನನ್ನು ನೋಡುವುದಿರ್ಲಿ, ನಿನ್ನ ಹತ್ರ ಮಾತಾಡುವುದೇ ವೇಸ್ಟ್ ಆಫ್ ಟೈಮ್. ನಾನು ನಿನ್ಗೇನೇ ಮೋಸ ಮಾಡಿದ್ದೀನಿ? ಈಗ ಮಾಡಿಲ್ಲ, ಮುಂದಕ್ಕೆ ಮಾಡ್ಬೋದು. ಆ ನಿನ್ ಸ್ಟೇಟ್ ರಾಣಿ ನಮ್ ಗುರು ಸೆಂಟ್ರಲ್ ರೋಡಿ ಮೋಸ ಮಾಡಿಲ್ವಾ? ನನ್ ಸ್ಟೇಟ್ ರಾಣಿ ಅಂತದ್ ಏನ್ ಮಾಡಿದ್ದಾಳೆ? ಏ ಕುಳ್ಳಿ, ಆ ನಿನ್ ಸ್ಟೇಟ್ ರಾಣಿ ನಮ್ ಗುರು ಸೆಂಟ್ರಲ್ ರೋಡ್ ಎದುರಿಗೆ ಎರಡೆರಡು ರೀತಿ ನಾಟಕ ಆಡಿ ಕಣ್ಣ ಮುಚ್ಚಲೆ ಆಡ್ತಿರೋದು ನನಗೆ ಗೊತ್ತಿಲ್ವಾ? ಯೋ, ಅದಕ್ಕೆ ನಾನ್ ನಿನ್ಗೇನೆ ಮಾಡಿದ್ದೀನಿ. ಬರೇ ಮನೆಗೆ. ವಿಶ್ವಾಮಿತ್ರ ಮೇನ್ಕೆ ನಂಬಿ ಮೋಸ ಹೋದ. ಅದಕ್ಕೆ ಮುರ್ಬಿಟ್ಟು ನಿನ್ನ ಕೈ ಕೊಟ್ಟಿಯಾ? ಕುಳ್ಳಿ ಕುಳ್ಳಿ ಮುರ್ಬಿಟ್ಟು ಮೇಜರ್ ಮಂಜುನಾಥ್, ಐ ಆಮ್ ವೆರಿ ಸಾರಿ.
ನೀನು ಕೊಟ್ಟ ಕಾಲಾವಕಾಶ ಎಲ್ಲ ಮುಗೀತು. ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಆ ಪೇಪರ್ ಸೆಲಿಟ್ಟಿದ್ದಿ ಅಂತ ಹೇಳ್ಬಿಟ್ರೆ ನೀನು ಬಂಗ್ಲೆ, ಕಾರು ಎಲ್ಲಾ ಇಟ್ಕೊಂಡು ಬೇಕಾದ ಹುಡುಗಿರ ಜೊತೆಗೆ ಆರಾಮಾಗಿರ್ಬಹುದು. ಯೋಚನೆ ಮಾಡಯ್ಯ, ಸುಮ್ನೆ ಜೀವ ಯಾಕೆ ಕಳ್ಕೊಂತೀಯ? ಏನಂತೀಯ ರಾಮ್ಲಿಂಗ? ಮಂಜುನಾಥ, ನೀನ್ ಒಂದು ನಿಮಿಷ ಕಣ್ಮುಚ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ಕಾಣಿಸೋದಿಲ್ಲ. ಶಾಶ್ವತವಾಗಿ ಕಣ್ಮುಚ್ಕೊಂಡ್ಬಿಟ್ರೆ ದೇಶ ಜನ ಏನು ಕಾಣಲ್ಲ. ಈ ಪ್ರಜಾಸೇವೆ, ದೇಶಭಕ್ತಿ ಎಲ್ಲ ಭ್ರಮೆ ಕಣಯ್ಯ. ನೀನೇ ಸತ್ತೋದ್ಮೇಲೆ ಏನ್ ಸಾಧಿಸಿ ಏನ್ ಪ್ರಯೋಜನ? ಏಯ್ ಮೂರ್ಖ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲ ಸತ್ತೇ ಸಾಧಿಸಿ ತೋರಿಸಿದ್ದು. ರಾಮ್ಲಿಂಗ, ಇವರೆಲ್ಲ ಯಾರು? ಒಂಥರ ಪುಣ್ಯಾತ್ಮರು, ಮಹಾತ್ಮರ ತರ ಹುತಾತ್ಮರು ಇರ್ಬೇಕು. ಯಾವಾಗ್ಲೂ ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡೋ ಹಂದಿಗಳಿಗೆ ಪಾರಿಜಾತದ ಕಂಪು ಹೇಗ್ ಗೊತ್ತಾಗುತ್ತೆ? ನಾನು ಹಂದಿನ? ಪೊಲೀಸ್ನವರು ಬಂದ್ರು. ನಡೀರೋ. ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡೋದಕ್ಕೆ ಕಾರಣ? ಕಾರಣ ಬೇಕಾ? ಯಾವ ಕಾರಣ? ಕಣ್ಣು ಮುಂದೆನೆ ಕಾಣ್ತಾ ಇದೆ. ನೀವು ಮೇಜರ್ ಮಂಜುನಾಥ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರ ಹಿಂಸೆ ಕೊಡ್ತಿರೋದಿಕ್ಕೆ. ಅವಣಿ, ಮೇಜರ್ ಮಂಜುನಾಥ ಸತ್ತು 5 ವರ್ಷ ಆಯ್ತು. ಇವನೇ ಮೇಜರ್ ಮಂಜುನಾಥ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಸಾಕ್ಷಿನ ನೀವು ನೋಡ್ಲೇಬೇಕಾ? ನೋಡಿದ್ರಾ? ಇದೇ ಸಾಕ್ಷಿ. ಈ ಮೇಜರ್ ಮಂಜುನಾಥ್ ಬೇರೆ ಯಾರು ಅಲ್ಲ, ನನ್ನ ಪತಿ. ಇವರೇ ಮೇಜರ್ ಮಂಜುನಾಥ್ ಅನ್ನೋದಕ್ಕೆ ಅವರ ಹೆಂಡತಿಯಾದ ನಾನೇ ಸಾಕ್ಷಿ. ಸಾಕ್ಷಿ ಅಂತ ಅವಳನ್ನು? ಅದು ಶಟ್ ಅಪ್. ಪಿಸಿ, ಏನ್ ನೋಡ್ತಿದ್ದೀರಾ? ಎಲ್ರನ್ನ ಹೇಳ್ಕೊಂಡು ಹೋಗಿ. ಕಾವೇರಿ, ಏನಂದ್ರೆ ಬೇಡ ಕಾವೇರಿ. ನನ್ನ ಗಂಡ ಇಂಥ ದೇಶಭಕ್ತ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಬನ್ನಿ, ಎದ್ದೇಳಿ. ರೀ, ನೀವ್ ಯಾಕೆ ಮಾತಾಡ್ತಿಲ್ಲ? ನೀನ್ ಸಿಕ್ಕಿರೋ ಸಂತೋಷದಲ್ಲಿ ಮಾತೆ ಹೊರಡ್ತಿಲ್ಲ ಕಾವೇರಿ. ರೀ, ನೀವ್ ಆ ಸೀಕ್ರೆಟ್ನ ಯಾರಿಗೂ ಹೇಳಿಲ್ಲ ತಾನೆ? ಯಾವ ಸೀಕ್ರೆಟ್ ಕಾವೇರಿ? ರೀ, ನಾನ್ ನಿಮ್ ಹೆಂಡ್ತಿ. ಕರ್ತವ್ಯ ಅನ್ನೋ ಕ್ಯಾಪ್ನ ತಲೆ ಮೇಲಿಟ್ಟು, ಕಾನೂನು ಅನ್ನೋ ಕಾಕಿ ಬಟ್ಟೆ ತೊಟ್ಟು, ಮನೆ ಮಠ ಬಿಟ್ಟು, ಬಿಸಿಲು ಬೆಂಕಿಲ್ ಸುಟ್ಟು, ನೀವೆಲ್ಲಿದ್ದೀರಾ ಅನ್ನೋ ಗುಟ್ಟನ್ ರಟ್ ಮಾಡಿ ನಿಮ್ ಮುಂದೆ ನಿಂತಿರೋ ನಿಮ್ ಹೆಂಡತಿ ಬಗ್ಗೆನೂ ನಿಮಗ್ ಸಂಶಯನಾ? ನಾನು ಹಾಗೆ ನಡ್ಕೊಂಡೆ ಕಾವೇರಿ. ಹಾಗಲ್ಲ ರೀ, ಸುಮ್ನೆ ಹೇಳ್ದೆ. ಹಾ ನೋಡಿ, ಆ ಪೇಪರ್ ಬೇರೆ ಯಾರಿಗೂ ಸಿಗ್ಬಾರ್ದು. ಅದೆಲ್ಲಿದೆ ಹೇಳಿ, ಅದನ್ನ ಸುಟ್ಟಾಕ್ಬಿಡ್ತೀನಿ. ಯಾಕೆ ನಗ್ತಿದ್ದೀರಾ? ಬಹಳ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೆ. ಯಾರು ನೀನು? ರೀ, ನೀ ನನ್ನ ಹೆಂಡತಿ ಅಲ್ಲ, ನಿಜ ಹೇಳು. ಯಾಕೆ ಹೀಗೆ ಹೇಳ್ತಿದ್ದೀರಾ? ಹೀಗೂ ಅಲ್ಲ ಹಾಗೂ ಅಲ್ಲ. ನೋಡು, ನನ್ನ ಹೆಂಡತಿ ಎಡಗೈಯಲ್ಲಿ 6 ಬೆರಳು ಇತ್ತು ಇತ್ತು ಇತ್ತು. ಸುಳ್ಳು. ನಾನು ನಿಮ್ ಹೆಂಡತಿ ನೋಡಿದ್ದೀನಿ. ಎಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ನೋಡು, ನೀ ನನ್ನ ಹೆಂಡತಿ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಸುಳ್ಳು ಹೇಳಿ ಟೆಸ್ಟ್ ಮಾಡಿದೆ. ನಿಜ ಹೇಳಿ ನೀನು ಸಿಕ್ಕಾಕೊಂಡೆ. ಕಾಣಿ, ಇವನ್ನ ಬಾಯ್ ಬಿಡಿಸೋದಿಕ್ ಮಾಡಿದ ಪ್ಲಾನ್ಗಳನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡು ಬಂಗಾರು, ಇವಳೇನೋ ಸರಿಯಾಗಿ ನಾಟಕ ಆಡಿದ್ಲು. ಆದ್ರೆ ಈ ಹಲ್ಕ ನನ್ ಮಗ ಹೇಗೆ ಉಳಿಸಿದ್ರೆ ನಮ್ಗೆ ತೊಂದ್ರೆ. ಏನಂತೀರಾ? ಸ್ವಲ್ಪ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಇನ್ನೂ ಒಂದು ಪ್ಲಾನ್ ಇದೆ. ಯಾವ್ದಪ್ಪ ಅದು? ಇವಳ ಹಾಗೆ ಇರೋ ಇವನ್ ಹೇಳ್ತೀನೋ. ಕಾವೇರಿ, 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 ಕಾವೇರಿ. ಹಾ, ನಿನ್ನ ಕಾವೇರಿನೇ ಈಗ ನಮ್ಮಲ್ಲಿ ಹರಿತಾ ಇದ್ದಾಳೆ. ನೋಡು,
ಇನ್ನ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಪೇಪರ್ ಸೆಲ್ಲಿಟ್ಟಿದ್ದೆ ಅಂತ ಹೇಳಿದೆ ಹೋದ್ರೆ ನಿನ್ನ ಕಾವೇರಿಯಲ್ಲಿ ನಾವು 3 ಜನನು ಆನಂದವಾಗಿ ಈಜಾಡ್ಬೇಕಾಗುತ್ತೆ. ಆಮೇಲೆ ನಿನ್ನ ಗಂಡ ದಿವಸ ಸಹಿತ ಉಳಿಬೇಕು ಅನ್ನೋ ಆಸೆ ಏನಾದ್ರು ನಿನಗಿದ್ರೆ ನಾವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ನಡಿಯೇ ಅಂತೂ ಇವಳನ್ನ ಬಲೆಗೆ ಹಾಕೊಂಡಿದ್ದು ಸರೋ ಹೋಯ್ತು. ರಾಣಿ, ಈಗ ನಿನ್ನ ಅವಶ್ಯಕತೆ ನಮ್ಗಿಲ್ಲ. ನಾನ್ ಹೇಳ್ ಕಳಿಸ್ದಾಗ ನೀನ್ ಬಂದ್ರೆ ಸಾಕು, ನೀನ್ ಹೋಗ್ಬೋದು. ನೋಡು, ಈ ವಿಷಯ ನಿನ್ ಗಂಡನಿಗಾಗ್ಲಿ ಮತ್ತೆ ಬೇರೆ ಯಾರಿಗಾದ್ರೂ ಆಗ್ಲಿ ಗೊತ್ತಾಗ್ಬಾರ್ದು. ಆಗ್ಲಿ ಸರ್. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನನ್ ಪತ್ರ ಸಿಗ್ಲಿಲ್ವಾ? ಸಾರಿ ರೀ, ನಿಮ್ಗೆ ಹೇಳ್ಬಿಟ್ಟು ಹೋಗೋಷ್ಟು ಟೈಮ್ ಇರ್ಲಿಲ್ಲ. ಟೈಮ್ ಇರ್ಲಿಲ್ವಾ ಅಥವಾ ಮನ್ಸಿರ್ಲಿಲ್ವಾ? ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಯಾಕೆ? ನನಗೆ ಅರ್ಥ ಆಗದೆ ಇರೋದು ಇನ್ನು ಬಹಳಷ್ಟಿದೆಯಾ? ಗಂಡ ಹೆಂಡತಿ ಸಂಸಾರನ ರಥದ 2 ಚಕ್ರಗಳಿದ್ದಾಗೆ. ಅದರಲ್ಲಿ ಯಾವುದೇ ಒಂದು ಮುರಿದು ಬಿದ್ರು ರಥನೇ ಏರ್ಪೇರಾಗುತ್ತೆ. ರಾಣಿ, ನಾನು ನಿನ್ಗೆ ಎಷ್ಟೇ ಹತ್ರ ಬಂದ್ರು ಅಷ್ಟೇ ನೀನ್ ನನ್ನಿಂದ ದೂರ ಹೋಗ್ತಿದ್ಯಾ? ಪ್ಲೀಸ್ ನನ್ ಮಾತು ಕೇಳಿ. ನೀವ್ ಅನ್ಕೊಂಡ ಹಾಗೆ ನಾನ್ ನಿಮ್ಮಿಂದ ದೂರ ಹೋಗ್ತಿಲ್ಲ. ಮನಸ್ಸಿನಲ್ಲೂ ನಿಮ್ಮನ್ನೇ ತುಂಬಿಕೊಂಡಿದ್ದೀನಿ. ಮತ್ಯಾಕೆ ಹೇಳ್ದೆ ಕೇಳ್ದೆ ಹೊರಟೋದೆ? ನಾನು ಅವತ್ತೇ ನಿಮಗೆ ಹೇಳಿದ್ನಲ್ಲ, ನನಗ್ ಬೇಕಾದವರೊಬ್ರು ತುಂಬಾ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡೋಕೆ ನಾನಲ್ದೆ ಬೇರೆ ಯಾರು ಇಲ್ಲ ಅಂತ. ಇದಕ್ಕಿಂತ ಹೆಚ್ಚಿಗೆ ಹೇಳಿಸ್ತಿದ್ದಿಲ್ಲ. ನಾನಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. Twinkle star, twinkle star. ಸಿಂಗಲ್ ಸ್ಟಾರ್. ಡಿಂಪಲ್ ನೋಡಿ ಬನ್ನಿ ಕೆನ್ನೆಲಿ, ಸ್ಯಾಂಪಲ್ ನೋಡಿ ಕಣ್ಣ ಸನ್ನೆಲಿ, ಏದಕ್ಕೂ ಮಿಂಚು ನನ್ನ ಮೈಯಲ್ಲಿ, ಏನೇನೋ ಸಂಚು ನಿಮ್ಮ ಕಣ್ಣಲ್ಲಿ. Twinkle star, twinkle star. ನಾನಿಲ್ಲಿ ಸಿಂಗಲ್ ಸ್ಟಾರ್. ಡಿಂಪಲ್ ನೋಡಿ ಬನ್ನಿ ಕೆನ್ನೆಲಿ, ಸ್ಯಾಂಪಲ್ ನೋಡಿ ಕಣ್ಣ ಸನ್ನೆಲಿ, ಅದಕ್ಕೂ ಮಿಂಚು ನನ್ನ ಮೈಯಲ್ಲಿ, ಏನೇನೋ ಸಂಚು ನಿಮ್ಮ ಕಣ್ಣಲ್ಲಿ. ಎಲ್ಲವೂ ಜುಜುಮ ಎಂದಿದೆ, ಬೇರೆ ಲೋಕ ಇಲ್ಲಿ ಕಂಡಿದೆ. ನಾನೇ ತಗೋ ಈ ದಿನ ಬೆಚ್ಚಿದೆ, ನೋಟದಲ್ಲಿ ತಾಪ ಹೆಚ್ಚಿದೆ. ನನ್ನಲ್ಲೇ ತಗೋ ನಾನೇ ಇಲ್ಲವೇ, ನಿಮ್ಮಲ್ಲಿ ದಿನ ನೀವೇ ಇಲ್ಲವೇ. ನಿನ್ನ ಆಟ ಬೊಂಬಾಟು, ತೋಟ ಕೂಡ ಬೊಂಬಾಟು, ಲೋಕವನ್ನು ಗೆಲ್ಲೋಕೆ ಸಾಕು ಹೆಣ್ಣ ಕಣ್ಣೇಟು. ಟ್ವಿಂಕಲ್ ಸ್ಟಾರ್, ಟ್ವಿಂಕಲ್ ಸ್ಟಾರ್. ನಾನಿಲ್ಲಿ ಸಿಂಗಲ್ ಸ್ಟಾರ್. ಡಿಂಪಲ್ ನೋಡಿ ಬನ್ನಿ ಕೆನ್ನೆಲಿ, ಸ್ಯಾಂಪಲ್ ನೋಡಿ ಕಣ್ಣ ಸನ್ನೆಲಿ, ಅದಕ್ಕೂ ಮಿಂಚು ನನ್ನ ಮೈಯಲ್ಲಿ, ಏನೇನೋ ಸಂಚು ನಿಮ್ಮ ಕಣ್ಣಲ್ಲಿ. ಟ್ವಿಂಕಲ್ ಸ್ಟಾರ್, ಟ್ವಿಂಕಲ್ ಸ್ಟಾರ್. ನಾನಿಲ್ಲಿ ಸಿಂಗಲ್ ಸ್ಟಾರ್.
ನೋಟ ನಿನ್ನಲ್ಲಿ ಉಂಟು ಆಸೆ ನಮ್ಮಲ್ಲಿ ಸೇರಿ ಆಡೋ ಹೊತ್ತಲ್ಲಿ ಬೇರೆ ಚಿಂತೆ ಇನ್ನೆಲ್ಲಿ ಟ್ವಿಂಕಲ್ ಸ್ಟಾರ್ ಟ್ವಿಂಕಲ್ ಸ್ಟಾರ್ ನಾನಿಲ್ಲಿ ಸಿಂಗಲ್ ಸ್ಟಾರ್ ಡಿಂಪಲ್ ನೋಡಿ ಬನ್ನಿ ಕೆನ್ನೆಲ್ಲಿ ಸ್ಯಾಂಪಲ್ ನೋಡಿ ಕಣ್ಣ ಸನ್ನೆಲಿ ಎದಕ್ಕ ಮಿಂಚು ನನ್ನ ಮೈಯಲ್ಲಿ ಏನೇನೋ ಸಂಚು ನಿಮ್ಮ ಕಣ್ಣಲ್ಲಿ ಟ್ವಿಂಕಲ್ ಸ್ಟಾರ್ ಟ್ವಿಂಕಲ್ ಸ್ಟಾರ್ ನಾನಿಲ್ಲಿ ಸಿಂಗಲ್ ಸ್ಟಾರ್ ಹಲೋ ರಾಣಿ, ನಾನು ಬಂಗಾರು ಮಾತಾಡ್ತಿರೋದು. ಅರ್ಜೆಂಟ್ ಆಗಿ ನಿನ್ನಿಂದ ಇನ್ನೊಂದು ಕೆಲಸ ಆಗ್ಬೇಕಾಗಿದೆ. ಬೇಗ ಬರ್ತೀಯಾ? ಬರ್ತೀನಿ. Yes. ನೀವೊಬ್ಬ ಸೀನಿಯರ್ ಆಫೀಸರ್ ಆಗಿದ್ದು ಸೆಂಟ್ರಲ್ ರೌಡಿ ತರ ನಾಟಕ ಆಡಿ ಇಷ್ಟೆಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಫರ್ದರ್ ಆಕ್ಷನ್ಸ್ ಕ್ಯಾರಿ ಆನ್. ಓಕೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಣಿ, ನಾನು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಏನು? ಈ ನಡುವೆ ನೀನು ಎಲ್ಲಿಗೂ ಹೋಗ್ತಿರ್ತೀಯಾ, ಬರ್ತಿರ್ತೀಯಾ? ಏನಿದೆಲ್ಲ? ರೀ, ಏನ್ರಿ ಇದು? ಏನಾಯ್ತು ನಿಮ್ಗೆ? ನನ್ನ ಮೇಲೆ ಆಣೆಟ್ ಹೇಳು, ಎಲ್ಲಿಗೆ ಹೋಗ್ತೀಯಾ? ಸುಳ್ಳು ಹೇಳ್ಬೇಡ. ರೀ, ಅದು ಏನೇ ಅದು ಇದು? ನೀನ್ ನನ್ನಿಂದ ಏನು ಮುಚ್ಚಿಡ್ತಿದ್ಯಾ? ಸ್ಟೇಷನ್ ನೋಡಿದ್ರೆ ನನ್ನ ಯಾರು ಅಂತ್ಯಾ, ಮನೇಲಿ ಮಾತ್ರ ಚೆನ್ನಾಗಿರ್ತೀಯಾ? ಏನದಲ್ಲ ಹುಡುಗಾಟ? ಹೌದು ರೀ, ನೀವು ಗಂಡಸರು ಯಾವಾಗ್ಲೂ ಅನುಮಾನನೇ. ನೋಡಿ, ನನ್ ಪಾಡಿಗೆ ನಾನ್ ಮನ್ಲಿದ್ದೀನಿ, ನೀವ್ ಯಾರನ್ನ ನೋಡಿ ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀರಿ. ಸುಮ್ನೆ ಮಾತು ಮಾಡಿಸ್ಬೇಡ. ನೀನ್ ನನಗೆ ಮೋಸ ಮಾಡ್ತಿದ್ಯಾ? ಮೋಸನಾ? ನಿಮಗ್ ನಾನ್ ಮೋಸ ಮಾಡ್ತೀನಾ? ಅಂತೂ ನಿಮ್ಮ ನಂಬಿದಕ್ಕೆ ಸರಿಯಾದ ಬಹುಮಾನ ಕೊಟ್ರಿ. ಬೇಕು ರೀ, ಇದು ನನಗೆ ಖಂಡಿತ ಬೇಕಾಗಿತ್ತು. ಅಂದ್ರೆ ನಿಮ್ ಮೇಲಿನ ಅತಿ ಪ್ರೀತಿಗೆ ಇದೇ ಸರಿಯಾದ ಬಹುಮಾನ. ರಾಣಿ, ಏನ್ ಹೇಳ್ತಿದ್ಯಾ ನೀನು? ಹೌದು ರೀ, ಅವತ್ತು ನೀವ್ ಯಾವ್ದೋ ಕೆಲ್ಸದ ಮೇಲೆ ಮೆಡ್ರಾಸ್ಗೆ ಹೋದ್ರಿ. ಆಗ ನನ್ನನ್ನು ಯಾಕೆ ಇಲ್ಲಿಗೆ ಎಳ್ಕೊಂಡ್ ಬಂದ್ರಿ? ಸ್ವಲ್ಪ ತಡಿ ಸ್ಟೇಟ್ ರಾಣಿ, ಅವಸರ ಪಡ್ಬೇಡ. ಮೊದ್ಲು ಹೇಳಿ. ಡಾಕ್ಟ್ರು ನಿನ್ನೆ ತಾನೇ ನೀನ್ ಗರ್ಭಿಣಿ ಅಂತ ಹೇಳಿರ್ಬೇಕಲ್ಲ? ಹೌದು,
ಹೌದಾ? ನೀನು ನಿನ್ ಈ ಮಗು ಉಳಿಬೇಕಾದ್ರೆ ನಿನ್ ಮುತ್ತೈದೆತನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದಾದ್ರೆ ನಾವ್ ಹೇಳ್ದಂಗೆ ಕೇಳ್ಬೇಕಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕು? ಅದು ಆಮೇಲೆ ಮೇಜರ್ ಮಂಜುನಾಥ್ ಹೆಂಡತಿ ಕಾವೇರಿನೂ ನಾನು ಇಬ್ರು ಒಂದೇ ರೀತಿ ಇದ್ದಿದ್ರಿಂದ SI ಕಾವೇರಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವಳನ್ನ ನನಗೆ ತೋರಿಸಿ ಅವಳ ಮಾತು ನಡತೆ ಓಡಾಟಗಳನ್ನ ನನಗೆ ಟ್ರೈನಿಂಗ್ ಕೊಟ್ರು. ಕಾರಣ? ಮೇಜರ್ ನಮ್ಮ ದೇಶದ ಮಿಲಿಟರಿ ರಹಸ್ಯಗಳ ಪೇಪರ್ನ ಹಾಗೂ ಬಂಗಾರು ಮಿಲಿಟರಿಯಲ್ಲಿದ್ದಾಗ ಕೊಲೆ ಮಾಡಿದ ರಹಸ್ಯದ ಪೇಪರ್ನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಎಷ್ಟೇ ಚಿತ್ರಹಿಂಸೆ ಕೊಟ್ರು ಅವ್ರು ಬಾಯ್ ಬಿಡ್ತಿಲ್ಲ. ಅದಕ್ಕೆ ಅವ್ರ ಹೆಂಡತಿ ತರ ನನಗೆ SI ಡ್ರೆಸ್ ಹಾಕ್ಸಿ ಬಂಗಾರು, ಕಾಳಿಂಗ, ರಾಮಲಿಂಗನ ನಾನು ಅರೆಸ್ಟ್ ಮಾಡ್ದಾಗ ಮಾಡಿಸಿ ರಹಸ್ಯ ಬಾಯ್ ಬಿಡ್ಸೋಕೆ ಪ್ರಯತ್ನ ಪಟ್ರು. ಆದ್ರೆ ಅದಾಗ್ಲಿಲ್ಲ. ಅದಕ್ಕೆ ಅವ್ರ ನಿಜವಾದ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ರಹಸ್ಯ ಬಾಯ್ ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ. ತಪ್ಪು ಮಾಡ್ಬಿಟ್ಟಾರ? ಹೌದು ರೀ, ನಿಮ್ ಮೇಲಿನ ಪ್ರೀತಿಯಿಂದ ಈ ಕೆಲಸ ಮಾಡಿದೆ. ಈ ವಿಷಯ ಯಾರಿಗೂ ತಿಳಿಕೊಡ್ದು. ಹಾಗೇನಾದ್ರೂ ಆದ್ರೆ ನಿನ್ನ, ನಿನ್ ಗಂಡನ್ನ, ನಿನ್ನ ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ಬಿಟ್ರು. ಅದಕ್ಕೆ ಈ ವಿಷಯ ಮುಚ್ಚಿಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ. ಹೋಗ್ಲಿ, ಸಮಾಧಾನ ಮಾಡ್ಕೋ. ಹಲೋ, ನಾನಪ್ಪ ರಾಮಲಿಂಗಯ್ಯ ಮಾತಾಡ್ತಿರೋದು. ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಾಯ್ತು, ಬರ್ತೀಯಾ? ಬರ್ತೀನಿ. ರಾಣಿ, ಸ್ವಲ್ಪ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ, ಬಾಗಲಾಕೋ. ಎಲ್ಲಿಗೆ ರೀ? ಬಂದು ಹೇಳ್ತೀನಿ. ಬಂಗಾರು, ಕಾಳಿಂಗ, ರಾಮಲಿಂಗ ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ. ಕಾಳಿಂಗನ ವರ್ಕ್ ಸ್ಪಾಟ್. ಇಲ್ಲಿಗೆ ಬಂದ್ರಿ? ಒಂದು ಸಣ್ಣ ಸಹಾಯ ಕೇಳೋಕೆ, ಮತ್ತೆ ಮತ್ತೆ ಬಂದು ನಿನ್ಗೆ ತೊಂದರೆ ಕೊಡೋಕಲ್ಲ. ಇಲ್ಲ, ಮತ್ತೆ ನಿಮ್ ಬಲೆಗೆ ಖಂಡಿತ ನಾನು ಬೀಳಲ್ಲ. ಹೊಟ್ಟೋಗಿ ಎಲ್ಲಿದ್ದ? ನಿಮ್ ಜೊತೆ ಸೇರಿ ಮಾಡಿದ ಒಂದ್ ತಪ್ಪಿಗೆ ಇನ್ನೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೋಡು, ಇದೇ ಕೊನೆ ಸಾರಿ. ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಸ್ಟೇಷನ್ ಹೋಗಿ ಕಾವೇರಿ ತರ ಆಕ್ಟ್ ಮಾಡಿ ರಾಜೀನಾಮೆ ಕೊಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ತೊಂದರೆ ಸಿಕ್ಕಾಕೋಬೇಕಾಗುತ್ತೆ. ಹಲೋ, ಬಂಗಾರು. ಬಾಸ್ ಬಾಸ್, ನಾನು ಶರ್ಮಾ ಮಾತಾಡ್ತಿರೋದು. ಸೆಂಟ್ರಲ್ ರೋಡಿ ಬಂದು ಚೆನ್ನನ್ನು ಚೆನ್ನಾಗಿ ಹೊಡೆದು ಸ್ಪಾಟ್ ಹೋಗಿದ್ದಾನೆ. ವೆರಿ ಗುಡ್. ನೀನ್ ಹೆಂಡತಿ ಇಲ್ಲಿ ಇರೋದ್ರಿಂದ ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಎಷ್ಟೋ ದಿವಸ ನೀನು ನಿನ್ನ ಧರ್ಮ ಪತ್ನಿ ನಮ್ ಜೊತೆ ಸೇರ್ಕೊಂಡು ನಮಗೆ ತುಂಬಾ ಸಹಾಯ ಮಾಡಿದ್ದೀರಾ. ಈಗ ನೀನು ನಮಗೋಸ್ಕರ ಇನ್ನೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು. ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ ಎಲ್ಲಿದೆ ಅಂತ ಮೇಜರ್ ಹತ್ರ ಬಾಯ್ ಬಿಡಿಸ್ಬಿಟ್ಟು ನಿನ್ ಹೆಂಡತಿನ ನೀನ್ ಸೇಫ್ ಆಗಿ ಕರ್ಕೊಂಡು ಹೋಗ್ಬೋದು. ನಾವು ಹಾಗೆ ನಮ್ ಕೆಲ್ಸನ ಸೇಫ್ ಆಗಿ ಮಾಡ್ತೀವಿ. ರೈಟ್. ಇಲ್ಲಿಂದ ಸೇಫ್ ಆಗಿ ಹೇಗ್ ಹೋಗೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನೀವಾಗ ನಮ್ಮನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ನಿಮ್ ಬಾಡಿಗಳನ್ನ ಸೇಫ್ ಲಾಕರ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಇಲ್ಲಿಂದ ಶೋಕ್ ಆಗಿ ನಾನೇ ಅಂತ ಸೇಫ್ ಆಗಿ ಹೋಗೋದಷ್ಟು ಸುಲಭ ಅಂತ ತಿಳ್ಕೋಬೇಡ. ಮೊದ್ಲು ನಮ್ಮ ಈ ಸೆಕ್ಯೂರಿಟಿನ ದಾಟು, ನೋಡೋಣ.
ಬೋಡ್ಗುಂಡೆ ಎಲ್ಲೋಗ್ಬಿಟ್ಟಪ್ಪ ಇವನೆಲ್ಲದ ಅಂತೂ ಎಲ್ಲ ತಪ್ಪಿಸ್ಕೊಂಡ್ಬಿಟ್ರಪ್ಪ. ಈ 3 ಜನನ ಪ್ರೂಫ್ ಸಮೇತ ಹಿಡಿಯೋಕ್ಕೋಸ್ಕರ ಮೇಜರ್ ಜನರಲ್ ಆರ್ಡರ್ಸ್ ಪ್ರಕಾರ ನಾನೊಬ್ಬ ಸೆಂಟ್ರಲ್ ರೌಡಿಯಾಗಿ ಇಷ್ಟೆಲ್ಲ ಮಾಡ್ಬೇಕಾಗಿ ಬಂತು. ಮೇಜರ್ ಹೇಳಿ, ಅಕೌಂಟ್ ನಂಬರ್ ಹೇಳಿ. ಮೇಜರ್ ಮೇಜರ್